Hi, welcome to Online Gurukula. Today in this session, we are about to discuss the multiple choice questions related to magnetic effects of electric current. Okay, let's get started. So here in this chapter, I often heard that some students saying that the concepts are somewhat difficult ಅಂತ. ಇಲ್ಲಿ ಆ ಕಾನ್ಸೆಪ್ಟ್ ಡಿಫಿಕಲ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ಕಾನ್ಸೆಪ್ಟು ಕೂಡ ಕಷ್ಟ ಅಲ್ಲ. ಹಾಗಾಗಿ ಈ ಚಾಪ್ಟ್ರಲ್ಲಿ ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬೇಕು ಅಂತಂದರೆ ಪ್ರತಿಯೊಂದು ಡೆಫಿನೇಷನ್ಸು, ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಫ್ ವೇರಿಯಸ್ ಡಿವೈಸಸ್ಸು, ಇದಾದಮೇಲೆ ಲೆಫ್ಟ್ ಹ್ಯಾಂಡ್ ರೂಲು, ರೈಟ್ ಹ್ಯಾಂಡ್ ರೂಲು ಇವನ್ನೆಲ್ಲ ತರವಾಗಬೇಕಾಗತ್ತೆ. ಸೊ ಜೊತೆಗೆ ಅದನ್ನು ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಬೇರೆ ಬೇರೆ ಸೋರ್ಸಸ್ಸನ್ನು ನೀವು ರೆಫರ್ ಮಾಡಿದಾಗ ಲೈಕ್ NCERT ಎಕ್ಸಾಂಪ್ಲರು ಇದೆಲ್ಲ ಈ ಚಾಪ್ಟರ್ ಮೇಲೆ ತುಂಬ ಡಿಫಿಕಲ್ಟ್ ಕ್ವಶನ್ಸ್ ಇದೆ. ಈವನ್ NCERT ಕ್ವಶನ್ ಪೇಪರಲ್ಲೂ ಕೂಡ ತುಂಬ ಡಿಫಿಕಲ್ಟ್ ಕ್ವಶನ್ಸ್ ತೆಗಿತಾರೆ. ಆದರೆ ನಾವು ಎರಡು ಮಾಡೆಲ್ ಪೇಪರನ್ನು KSEB ಬಿಟ್ಟಿರುವ ಎರಡು ಮಾಡೆಲ್ ಪೇಪರ್ನ ಅನಲೈಸ್ ಮಾಡಿದಾಗ ಈ ಚಾಪ್ಟರಿಂದ ಬರುವ ಕ್ವಶನ್ಸು ಅಷ್ಟೇನು ಡಿಫಿಕಲ್ಟ್ ಇರೋದಿಲ್ಲ ಮತ್ತು ನೇರ ಪ್ರಶ್ನೆಗಳಾಗಿರುತ್ತೆ. ಸೊ ಹೀಗಾಗಿ ನಾವು ಡೆಫಿನೇಷನ್ಸು ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ಚೆನ್ನಾಗಿ ಥರೋ ಆಗಿಬಿಟ್ರೆ ಡೆಫಿನೆಟ್ಲಿ ಈ ಚಾಪ್ಟ್ರಲ್ಲಿ ಬರುವ ಕ್ವಶನ್ಸನ್ನು ನಾವು ಆನ್ಸರ್ ಮಾಡ್ಬೋದು. ಹಾಗಾಗಿ ಯಾವುದೇ ರೀತಿ ಭಯ ಇಟ್ಕೊಳ್ಳದೆ ಈ ಚಾಪ್ಟರ್ನ ಚೆನ್ನಾಗಿ ಓದಿ. ಮತ್ತು ನಾನು ಇಲ್ಲಿ 35 ಕ್ವಶನ್ಸನ್ನು ಈ ಚಾಪ್ಟ್ರಿಂದ ತೆಗೆದಿದ್ದೀನಿ. ಇದರಲ್ಲಿ ಮೋಸ್ಟ್ ಆಫ್ ದ ಸಿಲೆಬಸ್ ಕವರ್ ಆಗುತ್ತೆ. ಇನ್ನು ಉಳಿದಂತೆ ಬೇರೆ ಏನಾದರೂ ಕಾನ್ಸೆಪ್ಟ್ ಇದ್ದರೆ ನೀವು ಓದ್ಕೊಂಡ್ರೆ ಎಕ್ಸಾಮಲ್ಲಿ ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸೊ ಯಾಕೆ ಅಂದರೆ ನಾವು ಯಾವುದೋ ಒಂದು ಹೊಸ ವೀಡಿಯೋಗಳನ್ನ ಹಾಕಿದಾಗ ನಿಮ್ಗೆ ಇಮಿಡಿಯೇಟಾಗಿ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ಲರಿಗಿಂತ ಮುಂಚೆ ನೀವೇ ಆ ವಿಡಿಯೋವನ್ನು ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ದಿ ಫಸ್ಟ್ ಕ್ವಶನ್ ಇನ್ ದಿಸ್ ಸೀರೀಸ್. ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅ ಲಾಂಗ್ ಸ್ಟ್ರೈಟ್ solenoid carrying current is zero, decreases as we move towards its ends, increases as we move towards its ends and is same at all points ಅಂತ. ಓಕೆ, ಸೊ ಇಲ್ಲಿ ಸೋಲೆನಾಯ್ಡ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ಕೇಳಿದ್ದಾರೆ ಕ್ವಶನ್. ಓಕೆ, ಸೊ ಇಟ್ ಇಸ್ ವೆರಿ ಸಿಂಪಲ್. ಸೋಲೆನಾಯ್ಡ್ ಹೇಗಿರುತ್ತೆ ನೋಡೋಣ ಫಸ್ಟ್. ಸೊ ಹಿಯರ್ ಇಸ್ ದ ಸೋಲೆನಾಯ್ಡ್. ಇದೊಂದು ಕಾಯಿಲ್, ಅಲ್ಲಿ ಕಾಪರ್ ವೈರನ್ನು ವೂಂಡ್ ಮಾಡಿರ್ತಾರೆ ಅಷ್ಟೇ. ಓಕೆ, ಆ ಕಾಯಿಲ್ ಒಳಗಡೆ ಮ್ಯಾಗ್ನೆಟನ್ನು ಮೂವ್ ಮಾಡಿದಾಗ ಅಥವಾ ಅದಕ್ಕೆ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡಿದಾಗ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ನೋಡೋದಾದರೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಈ ಸೋಲೆನಾಯ್ಡಲ್ಲಿ ಹೊರಗಡೆ ಅಬ್ಸರ್ವ್ ಮಾಡಿ ನಾರ್ತಿಂದ ಸೌತ್ಗೆ ಮೂವ್ ಆಗ್ತದೆ. ಇದು ನಾರ್ತ್ ಡೈರೆಕ್ಷನಿಂದ ಸೌತ್ಗೆ ಮೂವ್ ಆಗ್ತಾ ಇದೆ. ಓಕೆ, ಸೊ ಹಾಗಾಗಿ ಅದು ಸರ್ಕ್ಯುಲರ್ ಆಗಿದೆ ಹೊರಗಡೆ. ನೀವು ಒಳಗಡೆ ಅಬ್ಸರ್ವ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಕಾಯಿಲ್ ಒಳಗಡೆ ಸ್ಟ್ರೈಟ್ ಆಗಿದೆ, ಈ ರೀತಿ ಸ್ಟ್ರೈಟ್ ಆಗಿದೆ. ಓಕೆ, ಜೊತೆಗೆ ದ ಡಿಸ್ಟೆನ್ಸ್ ಬಿಟ್ವೀನ್ ಈಚ್ ಲೈನ್ ಈಸ್ ಯೂನಿಫಾರ್ಮ್. ಓಕೆ, ಸೊ ಹಾಗಾಗಿ ಅದನ್ನ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತೀವಿ. ಸೊ ಯೂನಿಫಾರ್ಮ್ ಇರೋದ್ರಿಂದ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಕಡೆಗೂ ಸೇಮ್ ಇರುತ್ತೆ. ಓಕೆ, ಹಾಗಾಗಿ ನಾವು ಆಪ್ಷನ್ ಡಿಗೆ ಹೋಗ್ತೀವಿ. ಇಟ್ ಈಸ್ ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಅಂತ. ಓಕೆ, ಇನ್ನು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಪಲ್ಸರಿ ಇದ್ದೇ ಇರುತ್ತೆ, ಅದು ಝೀರೋ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ನೋಡಿದ್ರೆ ಈ ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಅಂತ ಆಪ್ಷನ್ ಡಿ ಅನ್ನು ಚೂಸ್ ಮಾಡ್ಕೊತೀವಿ. ಸೆಕೆಂಡ್ ಕ್ವಶನ್ಗೆ ಮೂವ್ ಆಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆಫ್ ಎ ಪ್ರೋಟಾನ್ ಕ್ಯಾನ್ ಚೇಂಜ್ ವೆನ್ ಇಟ್ ಮೂವ್ಸ್ ಫ್ರೀಲಿ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್? ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಪ್ರೋಟಾನು ಫ್ರೀ ಆಗಿ ಮೂವ್ ಆಗ್ತಿದೆ ಅಂತಂದರೆ ಆ ಪ್ರೋಟಾನಿನ ಯಾವ ಪ್ರಾಪರ್ಟಿ ಚೇಂಜ್ ಆಗಿದೆ ಅಂತ ಕೇಳ್ತಾರೆ. ಅಂದರೆ ಪ್ರೋಟಾನಿನ ಯಾವ ಪ್ರಾಪರ್ಟಿ ಚೇಂಜ್ ಆಗುತ್ತೆ ಅಂತ. ಓಕೆ, ಸೊ ಲೆಟ್ ಅಸ್ ಇಮ್ಯಾಜಿನ್ ದಿಸ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾರ್ತಿಂದ ಸೌತ್ಗೆ ಮೂವ್ ಆಗ್ತಿದೆ ಅಂತ ನಾವು ತಗೊಳ್ಳೋಣ. ಇದರಲ್ಲಿ ನೀವೇನಾದರೂ ಒಂದು ಪ್ರೋಟಾನನ್ನು ಆ್ಯಡ್ ಮಾಡಿದ್ರಿ ಅಂತಂದರೆ, ವಾಟ್ ಈಸ್ ಪ್ರೋಟಾನ್? ಪ್ರೋಟಾನ್ ಇಸ್ ಅ ಪಾಸಿಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್. ಇಟ್ ಈಸ್ ಅ ಫಂಡಮೆಂಟಲ್ ಪಾರ್ಟಿಕಲ್ ಆಫ್ ಅನ್ ಆಟಮ್ ಅಲ್ವಾ. ಸೊ ಪಾಸಿಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್ ಏನಾದರೂ ಇದರೊಳಗಡೆ ಎಂಟರ್ ಆಯಿತು ಅಂತಂದರೆ ಅದು ಮೂವ್ ಆಗೋದಕ್ಕೆ ಶುರುವಾಗ್ತದೆ. ಕಾರಣ ಏನು ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ತನ್ನದೇ ಆಗಿರತಕ್ಕಂಥ ಒಂದು ಫೋರ್ಸ್ ಇರುತ್ತೆ, ಆ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ಈ ಫೋರ್ಸ್ ಏನು ಮಾಡುತ್ತೆ, ಈ ಪ್ರೋಟಾನನ್ನು ಮೂವ್ ಮಾಡೋದಕ್ಕೆ ಶುರು ಮಾಡ್ತದೆ. ಓಕೆ, ಸೊ ಯಾವಾಗ ಪ್ರೋಟಾನ್ ಮೂವ್ ಆಗುತ್ತೆ, ದಟ್ ಮೀನ್ಸ್ ದಟ್ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ಸ್ ವೆಲಾಸಿಟಿ ಚೇಂಜಸ್. ಅದರದ್ದು ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಓಕೆ, ಅದೊಂದು ಚಾರ್ಜೆಡ್ ಪಾರ್ಟಿಕಲ್ಲು, ಅದರದ್ದು ವೆಲಾಸಿಟಿ ಚೇಂಜ್ ಆಗ್ತದೆ. ಮತ್ತೇನಾದರೂ ಚೇಂಜ್ ಆಗುತ್ತಾ ಈ 4 ಆಪ್ಷನಲ್ಲಿ ಅಂತಂದರೆ ಮೊಮೆಂಟಮ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಯಾಕೆ ಮೊಮೆಂಟಮ್ ಚೇಂಜ್ ಆಗುತ್ತೆ ನೋಡಿ, ನೀವು 9th ಸ್ಟ್ಯಾಂಡರ್ಡಲ್ಲಿ ಒಂದು ಕಾನ್ಸೆಪ್ಟ್ ಕಲ್ತಿದ್ದೀರಿ. ವಾಟ್ ಈಸ್ ಮೊಮೆಂಟಮ್? ಮೊಮೆಂಟಮ್ ಇಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಅಂತ. ದಟ್ ಈಸ್
ಮೊಮೆಂಟಮ್ ಪಿ ಇಸ್ ಈಕ್ವಲ್ ಟು ಎಮ್ ಇಂಟು ವಿ ಅಂತ. ಓಕೆ, ನಾನು ಆಗಲೇ ಏನು ಹೇಳಿದ್ದೀನಿ, ವಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಅಂದರೆ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಸೊ ವೆಲಾಸಿಟಿ ಚೇಂಜ್ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ಏನು ಚೇಂಜ್ ಆಗುತ್ತೆ, ಮೊಮೆಂಟಮ್ ಕೂಡ ಚೇಂಜ್ ಆಗ್ತದೆ ಅಂತ. ಓಕೆ, ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಪ್ರೋಟಾನಿನ ಮಾಸಿನ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ, ಹಾಗಾಗಿ ಮಾಸ್ ಏನು ಚೇಂಜ್ ಆಗಲ್ಲ, ಬಟ್ ವೆಲಾಸಿಟಿ ಚೇಂಜ್ ಆಗ್ತದೆ. ವೆಲಾಸಿಟಿ ಚೇಂಜ್ ಆಗೋದ್ರಿಂದ ಮೊಮೆಂಟಮ್ ಕೂಡ ಚೇಂಜ್ ಆಗುತ್ತೆ. ಅವೆರಡು ಆಪ್ಷನನ್ನು ನಾನು ಚೂಸ್ ಮಾಡ್ಕೊತೀನಿ. ಎರಡು ಆಪ್ಷನ್ ರೈಟ್ ಅಂತ ಯಾವ್ದು ಹೇಳುತ್ತೆ ಅಂದರೆ ಆಪ್ಷನ್ ಸಿ ಹೇಳುತ್ತೆ, ಥರ್ಡ್ ಆ್ಯಂಡ್ ಫೋರ್ತ್ ಅಂತ. ಸೊ ಐ ವಿಲ್ ಗೋ ವಿತ್ ಆಪ್ಷನ್ ಸಿ. ಅಂಡರ್ಸ್ಟುಡ್? Now let's move on to third question. Which of the following correctly describes the magnetic field near a long straight wire? ಒಂದು ಸ್ಟ್ರೈಟ್ ವೈರಿನ ಹತ್ತಿರದಲ್ಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ ಏನು ಅನ್ನೋದನ್ನ ಒಂದು ಕ್ವಶನ್ ಇದೆ. ಓಕೆ, ಇದನ್ನು ಅಬ್ಸರ್ವ್ ಮಾಡಿ ಪಿಕ್ಚರನ್ನು. ಒಂದು ಸ್ಟ್ರೈಟ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇದೆ, ಕ್ಲೋಸ್ ಲುಕ್ ಇದು. ಈ ಸ್ಟ್ರೈಟ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ಯಾಟರ್ನ್ ಹೇಗಿದೆ ನೋಡಿ, ಇಟ್ ಇಸ್ ಲೈಕ್ ದಿಸ್. ಓಕೆ, ಸೊ ಹೇಗಿದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕನ್ಸೆಂಟ್ರಿಕ್ ಸರ್ಕಲ್ಸ್. ಕನ್ಸೆಂಟ್ರಿಕ್ ಸರ್ಕಲ್ಸ್. ಈ ಸರ್ಕಲಿನ ಕಾಮನ್ ಪಾಯಿಂಟ್ ಯಾವುದು ಅಂತಂದ್ರೆ ಈ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್, ಆ ಸ್ಟ್ರೈಟ್ ವೈರ್ ಇದಲ್ಲ ಅದೇ ಕಾಮನ್ ಪಾಯಿಂಟ್. ಅದರ ಸುತ್ತ ಅದನ್ನ ಸೆಂಟರ್ ಆಗಿ ಬೇಸ್ ಮಾಡಿಟ್ಕೊಂಡು ಅದರ ಸುತ್ತ ಸರ್ಕಲ್ಸ್ ರೂಪದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಅದನ್ನ ಸಪೋರ್ಟ್ ಮಾಡುವಂತಹ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ ಡಿ, ದ ಫೀಲ್ಡ್ ಕನ್ಸಿಸ್ಟ್ ಆಫ್ ಕನ್ಸೆಂಟ್ರಿಕ್ ಸರ್ಕಲ್ ಸೆಂಟರ್ಡ್ ಆನ್ ದ ವೈರ್. ವೈರನ್ನು ಸೆಂಟರ್ ಆಗಿ ಇಟ್ಕೊಂಡು ಅದರ ಸುತ್ತ ಕನ್ಸೆಂಟ್ರಿಕ್ ಸರ್ಕಲ್ಗಳ ರೂಪದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಸ್ಟ್ರೈಟ್ ಕರೆಂಟ್ ಕಂಡಕ್ಟರ್. ಓಕೆ, ಸೊ ನೆಕ್ಸ್ಟ್, ಮ್ಯಾಗ್ನೆಟಿಕ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಆರ್ ಕ್ರೌಡೆಡ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್, ಬಾರ್ ಮ್ಯಾಗ್ನೆಟ್ ಅನ್ನು ತಗೊಂಡಾಗ ಈ ಬಾರ್ ಮ್ಯಾಗ್ನೆಟ್ನ ಸುತ್ತ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅನ್ನೋದನ್ನ ನೀವು ಗಮನಿಸಿದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಎಲ್ಲಿ ಕ್ರೌಡೆಡ್ ಆಗಿರುತ್ತೆ ಅಂತ, ಎಲ್ಲಿ ಡೆನ್ಸ್, ಕ್ರೌಡೆಡ್ ಈಸ್ ನಥಿಂಗ್ ಬಟ್ ಡೆನ್ಸ್ ಅಂತ ಅರ್ಥ. ಎಲ್ಲಿ ಡೆನ್ಸ್ ಆಗಿರುತ್ತೆ ನಿಮಗೆ ಗೊತ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ ಅನ್ನು ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಅದರ ಎಡ್ಜಸ್ ಹತ್ರ ಡೆನ್ಸ್ ಆಗಿರುತ್ತೆ, ದಟ್ ಈಸ್ ಕ್ರೌಡೆಡ್ ಆಗಿರುತ್ತೆ ಅಂತ. ಸೊ ಇದನ್ನ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಹಿಯರ್ ಇಟ್ ಈಸ್ ದ ಬಾರ್ ಮ್ಯಾಗ್ನೆಟ್ ಇಲ್ಲಿದೆ. ಈ ಬಾರ್ ಮ್ಯಾಗ್ನೆಟ್ನ ಎರಡು ಪೋಲ್ಗಳ ಹತ್ರ ನೋಡಿ, ಇಲ್ಲಿ ಮೇಲ್ಗಡೆ ಮೂವ್ ಆಗ್ತಾ ಹೋದ ಹಾಗೆಲ್ಲ ಡಿಸ್ಟೆನ್ಸ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ನಡುವೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಆದರೆ ಇದರ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಹತ್ರ ನೋಡಿ ಏನಾಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಎಲ್ಲವೂ ಒಂದೇ ಹತ್ರಕ್ಕೆ ಬಂದ್ಬಿಟ್ಟಿದೆ, ಕ್ರೌಡೆಡ್ ಆಗಿದ್ದಾವೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಅಂದರೆ ಪೋಲ್ಸ್ ಅಲ್ಲಿ ಬಾರ್ ಮ್ಯಾಗ್ನೆಟ್ ಪೋಲ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೆನ್ಸ್ ಆಗಿರುತ್ತೆ. ಡೆನ್ಸ್ ಇಸ್ ನಥಿಂಗ್ ಬಟ್ ಕ್ರೌಡೆಡ್ ಅಂತ. ಸೊ ಹಾಗಾಗಿ ಸೊ ವಿ ಗೋ ವಿತ್ ದ ಆಪ್ಷನ್ ಬಿ ಅಟ್ ದ ಪೋಲ್ಸ್. ಓಕೆ, ಇದು ರಿಯಲ್ ಪಿಕ್ಚರ್. ಇಲ್ಲಿ ಅಬ್ಸರ್ವ್ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಈ ನಾರ್ತ್ ಮತ್ತು ಸೌತ್ ಪೋಲ್ ಹತ್ರ ಏನಾಗಿದೆ, ಡೆನ್ಸ್ ಆಗಿದೆ. ಹಾಗಾಗಿ ಅಟ್ ದ ಪೋಲ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, the pattern of the magnetic field around a current carrying circular loop depends on the. Now let's move on to the next question. The pattern of the magnetic field around a conductor current carrying circular loop depends on the concentric circles at the point, concentric circle at every point of the loop, straight lines, all the above ಅಂತ. ಓಕೆ, ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಎಲ್ಲಿ ಅಂತಂದ್ರೆ ಸರ್ಕ್ಯುಲರ್ ಲೂಪ್, ಒಂದು ಸರ್ಕ್ಯುಲರ್ ಲೂಪ್ನ ಕಂಡಕ್ಟರ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ಕೇಳಿ. ಓಕೆ, ಅದನ್ನು ಒಂದು ಪಿಕ್ಚರ್ ನೋಡೋದ್ರ ಮೂಲಕ ನಾವು ಅಬ್ಸರ್ವ್ ಮಾಡೋಣ. ನೋಡಿ, ಸರ್ಕ್ಯುಲರ್ ಲೂಪ್ ಅಂತ ತಗೊಂಡಿದ್ದೀವಿ. ಸರ್ಕ್ಯುಲರ್ ಲೂಪ್ ಹೇಗಿರುತ್ತೆ. ಓಕೆ, ಈ ಸರ್ಕ್ಯುಲರ್ ಲೂಪಿನ ಇದು ಕರೆಂಟನ್ನು ಕ್ಯಾರಿ ಮಾಡ್ತಾ ಇದೆ ಅಂತ ತಗೊಳ್ಳೋಣ. ಇದರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತಂದರೆ ಪ್ರತಿ ಪಾಯಿಂಟಲ್ಲೂ ಕೂಡ ಕನ್ಸೆಂಟ್ರಿಕ್ ಸರ್ಕಲ್ ರೂಪದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಓಕೆ, ಈ ಪಿಕ್ಚರನ್ನು ನೀವು ಅಬ್ಸರ್ವ್ ಮಾಡಿದರೆ ಈ ಗ್ರೀನ್ ಕಲರ್ ಇರುವಂಥದ್ದೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್. ನೀವು ಆ ಕಂಡಕ್ಟರ್ನ ಯಾವುದೇ ಆ ಲೂಪಿನ ಯಾವುದೇ ಪಾರ್ಟಲ್ಲಿ ನೋಡಿದ್ರು ಸಹ, ನಿಮಗೆ ಯಾವುದೇ ಪಾಯಿಂಟಲ್ಲಿ ನೋಡಿದ್ರು ಸಹ ಈ ರೀತಿ ಒಂದು ಕನ್ಸೆಂಟ್ರಿಕ್ ಸರ್ಕಲ್ ಇರುವಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ ಅಂತ. ಓಕೆ, ಸೊ ಇದನ್ನು ಸಪೋರ್ಟ್ ಮಾಡುವಂತಹ ಆಪ್ಷನ್ ಎಲ್ಲಿದೆ ನೋಡಿ. ಕನ್ಸೆಂಟ್ರಿಕ್ ಸರ್ಕಲ್ಸ್ ಅಟ್ ಒನ್ ಪಾಯಿಂಟ್, ನೋ, ಎಲ್ಲ ಪಾಯಿಂಟ್ಗಳಲ್ಲೂ ಕನ್ಸೆಂಟ್ರಿಕ್ ಸರ್ಕಲ್ಸ್ ಇದೆ. ಹಾಗಾಗಿ ನಾವು ಎರಡನೇ ಆಪ್ಷನ್ ನೋಡಿ, ಕನ್ಸೆಂಟ್ರಿಕ್ ಸರ್ಕಲ್ ಅಟ್ ಎವ್ರಿ ಪಾಯಿಂಟ್ ಆಫ್ ದ ಲೂಪ್ ಅಂತಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರತಿ ಪಾಯಿಂಟಲ್ಲೂ ಲೂಪಲ್ಲಿ ಕನ್ಸೆಂಟ್ರಿಕ್ ಸರ್ಕಲ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತದೆ ಅಂತ. ಸೊ ದಟ್ ಈಸ್ ದ ಆನ್ಸರ್. ಸಿಕ್ಸ್ತ್ ಕ್ವಶನ್ಗೆ ಹೋಗೋಣ. ದ ಪ್ಯಾಟರ್ನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಡಿಪೆಂಡ್ಸ್ ಆನ್. ಓಕೆ, ಒಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ನ ಅದು ಕರೆಂಟನ್ನು ಕ್ಯಾರಿ ಮಾಡ್ತಾ ಇದೆ. ಸೊ ಓಕೆ, ಕರೆಂಟನ್ನು ಕ್ಯಾರಿ ಮಾಡ್ತಿರುವಂಥ ಕಂಡಕ್ಟರ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡಿನ ಪ್ಯಾಟರ್ನ್ ಯಾವುದೋ ಒಂದು ಕನ್ಸೆಂಟ್ರಿಕ್ ಸರ್ಕಲ್ ಯಾವುದೋ ರೂಪದಲ್ಲಿ ಇರ್ತದೆ. ಓಕೆ, ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳಿದೆ.
ಓಕೆ, ಸೊ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟ್ರನ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಲೆಂತ್ ಆಫ್ ದ ಕಂಡಕ್ಟರ್ ಅಂತ. ಓಕೆ, ಲೆಂತ್ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಇಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಏನು ಪ್ಯಾಟ್ರನ್ನು ಲೆಂತ್ ಮೇಲೆ ಡಿಪೆಂಡ್ ಆಗಲ್ಲ. ಯಾಕೆಂದರೆ ಲೆಂತ್ ಎಷ್ಟಾದರೂ ಇರಲಿ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಥರ ಇರ್ತದೆ. ಸೊ ಕರೆಂಟ್ ಸಪ್ಲೈಡ್ ಥ್ರೂ ದ ಕಂಡಕ್ಟರ್. ಓಕೆ, ಸೊ ಕರೆಂಟ್ ಸಪ್ಲೈ ಅದ್ರ ಮೇಲೂ ಕೂಡ ಪ್ಯಾಟ್ರನ್ ಡಿಪೆಂಡ್ ಆಗಲ್ಲ. ನೆಕ್ಸ್ಟ್ ಶೇಪ್ ಆಫ್ ದ ಕಂಡಕ್ಟರ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡಿನ ಪ್ಯಾಟ್ರನ್ನು ಶೇಪ್ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಯಾವಾಗಲೇ ಹೇಳಿದ್ದೀನಿ ನಾನು, ಸ್ಟ್ರೈಟ್ ಕಂಡಕ್ಟರ್ನ ತಗೊಂಡ್ರೆ ಒಂದು ಸರ್ಕಲ್, ಒಂದು ಸೆಂಟ್ರ್, ಆ ಕಂಡಕ್ಟರ್ನ ಸೆಂಟ್ರ್ ಆಗಿ ಇಟ್ಕೊಂಡು ಕನ್ಸೆಂಟ್ರಿಕ್ ಸರ್ಕಲ್ ರೂಪದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಣಿಸುತ್ತೆ. ಅದೇ ನೀವು ಒಂದು ಲೂಪನ್ನು ತಗೊಂಡ್ರಿ ಅಂತಂದರೆ, ಓಕೆ, ಸೊ ಒಂದು ಸರ್ಕ್ಯುಲರ್ ಲೂಪನ್ನು ತಗೊಂಡ್ರಿ ಅಂತಂದರೆ ಪ್ರತಿ ಪಾಯಿಂಟಲ್ಲೂ ಕನ್ಸೆಂಟ್ರಿಕ್ ಸರ್ಕಲ್ ಇರ್ತದೆ. ಓಕೆ, ಇಲ್ಲಿ ಕಂಡಕ್ಟರ್ನ ಸೆಂಟರ್ ಪಾಯಿಂಟ್ ಆಗಿ ಇಟ್ಕೊಂಡಲ್ಲ, ಪ್ರತಿ ಪಾಯಿಂಟಲ್ಲೂ ಕನ್ಸೆಂಟ್ರಿಕ್ ಸರ್ಕಲ್ ರೂಪದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ಸಿರ್ತದೆ. ಸೊ ಹಾಗಾಗಿ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಕಂಡಕ್ಟರ್ನ ಶೇಪ್ ಯಾವುದು, ಅದು ಸರ್ಕ್ಯುಲರ್ ಲೂಪ, ಸೋಲಿನಾಯ್ಡ ಅಥವಾ ಸ್ಟ್ರೈಟ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂತ. ಸೊ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಡಿಪೆಂಡ್ ಆಗ್ತದೆ. ಇಲ್ಲಿ 3 ನಿಮ್ಮ ಸಿಲೆಬಸ್ಗಿದೆ. ಒಂದು ಸ್ಟ್ರೈಟ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್, ಸರ್ಕ್ಯುಲರ್ ಲೂಪ್ ಕ್ಯಾರಿಯಿಂಗ್ ಕರೆಂಟ್ ಆ್ಯಂಡ್ ಸೋಲಿನಾಯ್ಡ್ ಕ್ಯಾರಿಯಿಂಗ್ ಕರೆಂಟ್ ಅಂತ. ಈ 3 ಕೂಡ ನೋಡ್ಕೊಂಬಿಡಿ, ಯಾವುದರಲ್ಲಿ ಯಾವ್ಯಾವ ಪ್ಯಾಟರ್ನ್ ಇದೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಸೊ ನಿಮಗೆ ಇಲ್ಲಿ ಒಂದು ಪಿಕ್ಚರನ್ನು ಹಾಕಿದ್ದೀನಿ ನಾನು, ಜನರಲ್ ಆಗಿ ಹೇಳೋದಾದರೆ. ಇಲ್ಲಿ ನೋಡಿ, ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್ ಇದೆ ಕಾಪರ್ದು, ಅದ್ರ ಸುತ್ತ ಕನ್ಸೆಂಟ್ರಿಕ್ ಸರ್ಕಲ್ಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ, ಅಂದರೆ ಇದು ಅದರದ್ದು ಪ್ರಾಪರ್ಟಿ. ನೀವು ಸೋಲಿನಾಯ್ಡಲ್ಲಿ ನೋಡಿದ್ರೆ ಈಗಿನ ಹೇಳಿದ್ದೀನಿ, ಸ್ಟ್ರೈಟ್ ಆಗಿರುತ್ತೆ ಒಳಗಡೆ ಮಧ್ಯದಲ್ಲಿ, ಜೊತೆಗೆ ಹೊರಗಡೆ ಅದು ನಾರ್ತ್ ಟು ಸೌತ್ ಮೂವ್ ಆಗುತ್ತೆ, ಒಳಗಡೆ ಆ್ಯಕ್ಚುಲಿ ಸೌತಿಂದ ನಾರ್ತಿಗೆ ಮೂವ್ ಆಗುತ್ತೆ. ಇದ್ರ ಮೇಲೆ ಕೂಡ ನಿಮಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವು ಫ್ರೇಮ್ ಮಾಡ್ಬೋದು. ಅಂದರೆ ಇನ್ಸೈಡ್ ದ ಸೋಲಿನಾಯ್ಡ್ನ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಹೇಗೆ ಮೂವ್ ಆಗುತ್ತೆ ಅಂತ ನೋಡಿ. ಔಟ್ಸೈಡ್ ನಾರ್ಮಲ್ ಅದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಪ್ರಾಪರ್ಟಿ ಥರನೇ, ಎಲ್ಲಿಂದ ಎಲ್ಲಿಗೆ, ಔಟ್ಸೈಡ್ ಆಫ್ ದ ಸೋಲಿನಾಯ್ಡ್ ನಾರ್ತ್ ಇಂದ ಸೌತ್ಗೆ ಮೂವ್ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ದಿಸ್ ಇಸ್ ನಾರ್ತ್ ಪೋಲ್, ಎನ್ ಅಂತ ಮೆನ್ಷನ್ ಮಾಡಿದರೆ, ಎನ್ ಇಂದ ಎಸ್ ಕಡೆಗೆ ಮೂವ್ ಆಗ್ತಾ ಇದೆ. ಆದರೆ ಇನ್ಸೈಡ್ ದ ಸೋಲಿನಾಯ್ಡ್ ನೋಡಿ, ಇನ್ಸೈಡ್ ದ ಸೋಲಿನಾಯ್ಡ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾ ಇದೆ, ಸೌತ್ ಇಂದ ನಾರ್ತ್ಗೆ ಮೂವ್ ಆಗುತ್ತೆ. ದಿಸ್ ಇಸ್ ದ ಸ್ಪೆಷಾಲಿಟಿ ಆ್ಯಂಡ್ ದ ಪಾಯಿಂಟ್ ಟು ಬಿ ನೋಟೆಡ್ ವಿತ್ ದಿಸ್ ಡಯಾಗ್ರಾಮ್. ಓಕೆ, ಸೋಲಿನಾಯ್ಡ್ ಒಳಗಡೆ, ಸೋಲಿನಾಯ್ಡಿನ ಇನ್ಸೈಡ್ ನೋಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ. ಇದ್ರ ಮೇಲೆ ಕೂಡ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫ್ರೇಮ್ ಮಾಡ್ಬೋದು, ಅದನ್ನು ಗಮನಿಸಿ. ಓಕೆ, ಇನ್ನು ಸ್ಟ್ರೈಟಲ್ಲಿ ಕನ್ಸೆಂಟ್ರಿಕ್ ಸರ್ಕಲ್ಲು, ಆ ಕಂಡಕ್ಟರು ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಇನ್ನು ಲೂಪಲ್ಲಿ ಈಗಿನ ಹೇಳಿದ ಹಾಗೆ ಪ್ರತಿ ಪಾಯಿಂಟಲ್ಲೂ ಒಂದು ಕನ್ಸೆಂಟ್ರಿಕ್ ಸರ್ಕಲ್ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡಿನ ಪ್ಯಾಟರ್ನು. ಸೊ ಅಂದರೆ ಇದು ಸ್ಟ್ರೈಟ್ ಇದೆ, ಇದು ಸೋಲಿನಾಯ್ಡ್ ಇದೆ, ಇದು ಲೂಪ್ ಇದೆ, ಅಂದರೆ ಶೇಪ್ ಬೇರೆ ಬೇರೆ ಇದೆ. ಶೇಪ್ ಬೇರೆ ಬೇರೆ ಆದ ಹಾಗೆಲ್ಲ ಅದ್ರ ಪ್ಯಾಟರ್ನ್ ಕೂಡ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಆ ಶೇಪಿನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಓಕೆ, ಈ ಕ್ವಶನ್ಗೆ ಸಂಬಂಧಿಸಿದಂತೆ. ಇದಾದಮೇಲೆ ದ ಶೇಪ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಬೈ ಸ್ಟ್ರೈಟ್ ಕಂಡಕ್ಟರ್. ಈಗೇನು ಹೇಳಿದ್ದೀನಿ ನಾನು, ಕನ್ಸೆಂಟ್ರಿಕ್ ಸರ್ಕಲ್ಸು, ಇದು ಕ್ವಶನ್ ರಿಪೀಟ್ ಆಗಿದೆ, ಈ ಕನ್ಸೆಂಟ್ರಿಕ್ ಸರ್ಕಲ್ ರೂಪದಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಥ್ರೂ ಎ ಸ್ಟ್ರೈಟ್ ಕಂಡಕ್ಟರ್ ಡಿಪೆಂಡ್ಸ್ ಆನ್. ಓಕೆ, ಇದು ಒಂದು ರೀತಿ ಕ್ವಶನ್. ಅಲ್ಲಿ ಶೇಪ್ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ನೋಡಿದ್ವಿ. ಈಗ ಪರ್ಟಿಕ್ಯುಲರ್ ಆಗಿ ಸ್ಟ್ರೈಟ್ ಕರೆಂಟ್ ಕಂಡಕ್ಟರ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಕಂಡಕ್ಟರ್ ಇದೆ, ಇದು ಕರೆಂಟನ್ನು ಕ್ಯಾರಿ ಮಾಡ್ತಾ ಇದೆ, ಇದ್ರ ಸುತ್ತ ಕನ್ಸೆಂಟ್ರಿಕ್ ಸರ್ಕಲ್ಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಾನು ಹೇಳಿದ್ದೀನಿ ನಿಮಗೆ. ಓಕೆ, ಸೊ ಹಾಗಾದರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಈ ರೀತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದಲ್ಲ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ಸೊ ಆ ಕಂಡಕ್ಟರ್ನ ಒಳಗಡೆ ಪಾಸ್ ಆಗುವ ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ, ಅಥವಾ ಡಿಸ್ಟೆನ್ಸ್ ಫ್ರಮ್ ದ ವೈರ್ ಮೇಲೆ ಡಿಪೆಂಡ್ ಆಗಿದೆಯಾ, ಅಥವಾ ಎ ಆ್ಯಂಡ್ ಬಿ ಎರಡೂನ, ಅಥವಾ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ವೈರ್ ಅಂತ. ಓಕೆ, ಸೊ ಇಲ್ಲಿ ಎರಡೂ ಪ್ಯಾಟರ್ನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ಸ್ಟ್ರೈಟ್ ಕಂಡಕ್ಟರಲ್ಲಿ ಜಾಸ್ತಿ ಕರೆಂಟನ್ನು ಸಪ್ಲೈ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸ್ ಆಗಿರುತ್ತೆ, ಅಂದರೆ ಸ್ಟ್ರಾಂಗ್ ಆಗಿರ್ತದೆ. ಡಿಸ್ಟೆನ್ಸ್ ಫ್ರಮ್ ದ ವೈರ್ ಅಂತ ಹೇಳ್ತೀವಿ. ನೋಡಿ, ವೆನ್ ಎವರ್ ವಿ ಮೂವ್ ಆನ್ ಫ್ರಮ್, ನೋಡಿ ಇದರಲ್ಲಿ ಅಬ್ಸರ್ವ್ ಮಾಡಿ, ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ಸೆಂಟ್ರಿಕ್ ಸರ್ಕಲ್ ರೂಪದಲ್ಲಿದೆ. ಅದರ ಜೊತೆಗೆ ಈ ಕಂಡಕ್ಟರಿಂದ ದೂರ ಹೋಗ್ತಾ ಹೋದ ಹಾಗೆಲ್ಲ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೀಲ್ಡ್ ಲೈನ್ಸ್ ಗೋಸ್ ಆನ್ ಇನ್ಕ್ರೀಸಸ್. ಓಕೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತು ಕಂಡಕ್ಟರಿಂದ ದೂರ ಹೋಗ್ತಾ ಹೋದ ಹಾಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದನ್ನು ಹೇಳ್ತೀವಿ ನಾವು. ಆದರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡರ ಮೇಲೂ ಡಿಪೆಂಡ್ ಆಗಿದೆ. ಒಂದು, ಅದಕ್ಕೆ ಎಷ್ಟು ಕರೆಂಟ್ ಸಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ, ಜೊತೆಗೆ ಡಿಸ್ಟೆನ್ಸ್ ಫ್ರಮ್ ದ ವೈರ್, ಆ ಫೀಲ್ಡ್ ಎಷ್ಟು ಡಿಸ್ಟೆನ್ಸಲ್ಲಿದೆ ಅನ್ನೋದ್ರ ಮೇಲೆ ಅದು ಸ್ಟ್ರಾಂಗಾ ಅಥವಾ ಲೆಸ್ ಸ್ಟ್ರಾಂಗರ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇಲ್ಲಿ ನಾವು ಯಾವ ಆಪ್ಷನ್ಗೆ ಹೋಗ್ತೀವಿ, ಬೋತ್ ಎ ಆ್ಯಂಡ್ ಬಿ ಕ್ಯಾನ್ ಬಿ ಸೆಲೆಕ್ಟೆಡ್. ಓಕೆ, ಯಾಕಂದರೆ ಎರಡೂ ಕೂಡ ಆಗುತ್ತೆ ಆಪ್ಷನ್. ಇಲ್ಲಿ ನೋಡಿ, ಇದು ಕೂಡ ಫ್ಯಾಕ್ಟರ್ಸು, ಈ ಹಿಂದೆ ಕೇಳಿದ ಕೂಡ ಫ್ಯಾಕ್ಟರ್ಸೇ. ಆ ಹಿಂದೆ ಕೇಳಿದ ಕ್ವಶನಲ್ಲಿ
ಆಲ್ ಕಂಡಕ್ಟರ್ಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಬಟ್ ಇಲ್ಲಿ ಸ್ಟ್ರೈಟ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಿನ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಕರೆಂಟು ಮತ್ತು ಡಿಸ್ಟೆನ್ಸ್ ಫ್ರಮ್ ದ ವೈರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ಕ್ವಶನನ್ನು ಎಲ್ಲಿ ಫ್ರೇಮ್ ಮಾಡಿದ್ದೀನಿ ಅಂದರೆ ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟರ್ ಅಂತ ಒಂದು ಕಾನ್ಸೆಪ್ಟ್ ಇದೆಲ್ಲ, ಆ ಕಾನ್ಸೆಪ್ಟಲ್ಲಿ ಓದ್ತಾ ಹೋಗಿ ಒಂದು ಸೆಂಟೆನ್ಸನ್ನೇ ನಾನು ಕ್ವಶನ್ ಆಗಿ ಫ್ರೇಮ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 9th ಕ್ವಶನ್, ದ ಫಿನಮಿನನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್. ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಹೆಸರೇ ಹೇಳುತ್ತೆ, ಎಲೆಕ್ಟ್ರೋ ಮೀನ್ಸ್ ಎಲೆಕ್ಟ್ರಿಸಿಟಿ, ದಟ್ ಈಸ್ ಕರೆಂಟ್. ಮ್ಯಾಗ್ನೆಟಿಕ್ ಅಂತಂದರೆ ಕರೆಂಟ್ ಪ್ರೊಡ್ಯೂಸ್ಡ್ ಬೈ ಮ್ಯಾಗ್ನೆಟ್ ಅಂತ ಬರ್ತದೆ. ಇಂಡಕ್ಷನ್ ಅಂತಂದರೆ ಇಂಡ್ಯೂಸ್ ಮಾಡೋದು ಅಥವಾ ಪ್ರೊಡ್ಯೂಸ್ ಮಾಡೋದು ಅಂತ. ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಬೈ ಯೂಸಿಂಗ್ ಎ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಅಷ್ಟೇ ಅಲ್ಲ, ಒಂದು ಕಾಯಿಲನ್ನು ಕೂಡ ತಗೊಳ್ತೀವಿ ಇಲ್ಲಿ. ಓಕೆ, ಸೊ ಹೇಗೆ ನೋಡಿ, ಒಂದು ಕಾಯಿಲ್ ಇದೆ, ಆ ಕಾಯಿಲ್ ಒಳಗಡೆ ಮ್ಯಾಗ್ನೆಟನ್ನು ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಮೂವ್ ಆಗ್ತಾ ಹೋದಾಗೆಲ್ಲ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಒಳಗಡೆ ಮ್ಯಾಗ್ನೆಟನ್ನು ಮೂವ್ ಮಾಡಿದಾಗ ಅದರಲ್ಲಿ ಒಂದು ಕರೆಂಟ್ ಇಂಡ್ಯೂಸ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ ಅಂತ. ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ. ಹಾಗೆ ನೋಡೋದಾದ್ರೆ ಇಲ್ಲಿ ಆಪ್ಷನ್ ಏನು ನೋಡಿ, ದ ಪ್ರಾಸೆಸ್ ಆಫ್ ಚಾರ್ಜಿಂಗ್ ದ ಬಾಡಿ, ಇದು ಅಲ್ಲ. ಕರೆಂಟ್ ಪ್ರೊಡ್ಯೂಸ್ ಮಾಡುವಂಥದ್ದು ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ. ದ ಪ್ರಾಸೆಸ್ ಆಫ್ ಜನರೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಪಾಸಿಂಗ್ ಥ್ರೂ ಎ ಕಾಯಿಲ್. ಓಕೆ, ಇಲ್ಲಿ ಉಲ್ಟಾ ಹೇಳಿದ್ದಾರೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಜನರೇಟ್ ಮಾಡ್ತಾ ಇದ್ದೀವಿ ಅಂತ, ಆದರೆ ನಾವು ಜನರೇಟ್ ಮಾಡ್ತಿರೋದು ಎಲೆಕ್ಟ್ರಿಸಿಟಿಯನ್ನು, ಹಾಗಾಗಿ ದಿಸ್ ಇಸ್ ರಾಂಗ್ ಆಪ್ಷನ್. ಇನ್ನು ಪ್ರೊಡ್ಯೂಸಿಂಗ್ ಇಂಡ್ಯೂಸ್ಡ್ ಕರೆಂಟ್. ಓಕೆ, ವಾಟ್ ವಿ ಆರ್ ಇಂಡ್ಯೂಸಿಂಗ್? ವಿ ಆರ್ ಇಂಡ್ಯೂಸಿಂಗ್ ಕರೆಂಟ್, ಹಾಗಾಗಿ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಮಾಡ್ತಿದ್ವಿ. ಹೇಗೆ? ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ಎ ಮ್ಯಾಗ್ನೆಟ್ ಅಂಡ್ ದ ಕಾಯಿಲ್. ಒಂದು ಮ್ಯಾಗ್ನೆಟ್ ಮತ್ತು ಕಾಯಿಲ್ ನಡುವೆ ರಿಲೇಟಿವ್ ಮೋಷನ್ ಮಾಡಿದಾಗ ಅಲ್ಲಿ ಒಂದು ಎಲೆಕ್ಟ್ರಿಸಿಟಿ ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಒಂದು ಕಾಯಿಲ್ ಇದೆ. ಓಕೆ, ಈ ಕಾಯಿಲನ್ನು ನಾವು ಗೆಲ್ವಾನೋಮೀಟರ್ ಕನೆಕ್ಟ್ ಮಾಡಿದ್ದೀವಿ ಅಂತ ತಗೊಳ್ಳೋಣ. ಓಕೆ, ಗೆಲ್ವಾನೋಮೀಟರ್. ಈ ಕಾಯಿಲಿನ ಒಳಗಡೆ ನಾವು ಒಂದು ಮ್ಯಾಗ್ನೆಟನ್ನು ಮೂವ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಅದರೊಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ ಒಂದು ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಗೆಲ್ವಾನೋಮೀಟರ್ ಡಿಫ್ಲೆಕ್ಷನ್ ಆಗ್ತದೆ ಅಲ್ವಾ? ಸೊ ಹೀಗೆ ಇಲ್ಲಿ ರಿಲೇಟಿವ್ ಮೋಷನ್ ಅಂತ ಒಂದು ಆಪ್ಷನ್ ಕಾನ್ಸೆಪ್ಟ್ ಇದೆ ನೋಡಿ, ರಿಲೇಟಿವ್ ಮೋಷನ್. ವಾಟ್ ಯು ಮೀನ್ ಬೈ ರಿಲೇಟಿವ್ ಮೋಷನ್? ರಿಲೇಟಿವ್ ಮೋಷನ್ ಅಂತಂದರೆ ಕಾಯಿಲ್ ಮತ್ತು ಮ್ಯಾಗ್ನೆಟ್ ಎರಡರಲ್ಲಿ ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಕಾಯಿಲ್ ಕಾನ್ಸ್ಟೆಂಟ್ ಆಗಿದ್ದರೆ ಮ್ಯಾಗ್ನೆಟನ್ನು ಮೂವ್ ಮಾಡ್ತೀವಿ, ಮ್ಯಾಗ್ನೆಟ್ ಕಾನ್ಸ್ಟೆಂಟ್ ಆಗಿದ್ದರೆ ಕಾಯಿಲ್ ಮೂವ್ ಮಾಡ್ತೀವಿ. ಸೊ ಈಗ ರಿಲೇಟಿವ್ ಮೋಷನಿಂದ ಆ ಒಂದು ಕಾಯಿಲ್ ಒಳಗಡೆ ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸ್ ಆದರೆ ಅದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತೀವಿ. ಸೊ ದಟ್ ವಿ ಗೋ ವಿತ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 10th ಕ್ವಶನ್ ಹೋಗೋಣ. ದ ಡಿವೈಸ್ ಯೂಸ್ಡ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಎಲೆಕ್ಟ್ರಿಕ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡುವ ಡಿವೈಸ್ ಯಾವುದು ಅಂತ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗಿರುತ್ತೆ. ದ ಜನರೇಟರ್ ಇಸ್ ದ ಆನ್ಸರ್, ವೇರ್ ವಿ ಆರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಫ್ರಮ್ ದ ಜನರೇಟರ್. ಆಪ್ಷನ್ ಬಿ ಯಾಕೆ ಅಲ್ಲ? ಸೊ ಇಲ್ಲಿನ ಜನರೇಟರ್ ಏನಾಗುತ್ತೆ ನೋಡಿ, ಯಾವ ಪ್ರಿನ್ಸಿಪಲ್ ವರ್ಕ್ ಆಗ್ತದೆ ಇಲ್ಲಿ? ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಲ್ವಾ? ದ ಡಿವೈಸ್, ಇದು ಈ ಥರನೂ ಕೇಳ್ಬೋದು. ದ ಡಿವೈಸ್ ವಿಚ್ ಕನ್ವರ್ಟ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಜನರೇಟರ್. ವೆದರ್ ಇಟ್ ಮೇ ಬಿ AC generator or DC generator, that doesn't matter. What about option D? B, galvanometer ಅಂತಿದೆ. Galvanometer is just used to detect the presence of electric current in a circuit. What about ammeter? Ammeter is used to measure the current in a circuit. What about motor? Motor is a device which convert electrical energy into mechanical energy. ಹಾಗಾಗಿ ಇದು ಅಲ್ಲ. So option A is the right answer. Okay, 11th question ಹೋಗೋಣ. The essential difference between an AC generator and a DC generator. ಒಂದು AC ಮತ್ತು DC ಜನರೇಟರ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತ ನೋಡಿ. ಜನರೇಟರ್ ಅಂದ್ರೆ ಹಿಂದಿನ ಕ್ವಶನ್ ತಿಳ್ಕೊಂಡಿದ್ದೀವಿ. ಏನು ಮಾಡುತ್ತೆ ಇಲ್ಲಿ? ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದೇ ಜನರೇಟರ್ನ ಕೆಲಸ. ಓಕೆ, ಸೊ ಈ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಥವಾ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ ಅದರಲ್ಲಿ ಎರಡು ಥರ ಜನರೇಟರ್ ಇದೆ, AC ಜನರೇಟರ್ ಮತ್ತು DC ಜನರೇಟರ್ ಅಂತ. ಹಾಗಾದರೆ AC ಗೂ DC ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ವಿತ್ ರೆಸ್ಪೆಕ್ಟ್ ಟು ದೀಸ್ ಆಪ್ಷನ್ಸ್ ಹೇಳೋದಾದರೆ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. AC generator has slip rings while the DC generator has a commutator. Okay, so ಯಾಕೆ ಇದರಲ್ಲಿ ಸ್ಲಿಪ್ ರಿಂಗ್ಸ್ ಯೂಸ್ ಮಾಡ್ತೀವಿ? ಇಲ್ಲಿ DC ಸ್ಲಿಪ್ ರಿಂಗ್ಸ್ ಅಂತಂದರೆ ಫುಲ್ ರಿಂಗ್ಸ್ ಅಂತ. ಓಕೆ, ಕಮ್ಯೂಟೇಟರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಮೇಡ್ ಅಪ್ ಆಫ್ ಸ್ಪ್ಲಿಟ್ ರಿಂಗ್ಸ್ ಅಥವಾ ಹಾಫ್ ರಿಂಗ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ಯೂಸ್ ಮಾಡ್ತೀವಿ. ಸೊ AC ಜನರೇಟರಲ್ಲಿ ಫುಲ್ ರಿಂಗ್ಸ್ ಯೂಸ್ ಮಾಡೋದ್ರಿಂದ ಅಲ್ಲಿ ಪ್ರತಿ ಹಾಫ್ ರೊಟೇಷನ್ಗೆ ಡೈರೆಕ್ಷನ್ ಆಫ್ ದಿ ಕರೆಂಟ್ ಚೇಂಜ್ ಆಗ್ತಾ ಇರ್ತದೆ ಅಲ್ವಾ? ಸೊ ಆದರೆ DC ಜನರೇಟರಲ್ಲಿ ಸ್ಲಿಪ್ ರಿಂಗ್ಸ್ ಯೂಸ್ ಮಾಡೋದ್ರಿಂದ, ಸ್ಪ್ಲಿಟ್ ರಿಂಗ್ಸ್ ಯೂಸ್ ಮಾಡೋದ್ರಿಂದ, ಕಮ್ಯೂಟೇಟರ್ ಯೂಸ್ ಮಾಡೋದ್ರಿಂದ ಅದೇ ಎಲೆಕ್ಟ್ರಿಕ್ ಕರೆಂಟನ್ನು ರಿವರ್ಸ್ ಮಾಡೋದ್ರಿಂದ ಡೈರೆಕ್ಷನ್ ಆಫ್ ದ ಕರೆಂಟು ಚೇಂಜ್ ಆಗಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾನು ಆಪ್ಷನ್ಸ್ ಲಾಂಗ್ ಆಗಿದ್ದಾಗ ಓದಲ್ಲ, ಯಾಕೆ ಅಂದರೆ
ವಿಡಿಯೋ ಲೆಂತ್ ಜಾಸ್ತಿ ಆಗ್ತದೆ. ಅದ್ರ ಬದಲಾಗಿ ನೀವೇನು ಮಾಡಿ, ಈ ಥರ ಲಾಂಗ್ ಆಪ್ಷನ್ಸ್ ಇದ್ದಾಗ ವಿಡಿಯೋ ಪಾಸ್ ಮಾಡಿ ಒಂದ್ಸರಿ ಓದ್ಕೊಂಬಿಡಿ, ಕ್ಲಿಯರ್ ಆಗಿ ನಿಮ್ಗೊಂದು ಐಡಿಯಾ ಸಿಗ್ತದೆ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು 12th ಕ್ವಶನ್. ಕಮರ್ಷಿಯಲ್ ಎಲೆಕ್ಟ್ರಿಕ್ ಮೋಟರ್ಸ್ ಡು ನಾಟ್ ಯೂಸ್. ಓಕೆ, ಕಮರ್ಷಿಯಲ್ ಎಲೆಕ್ಟ್ರಿಕ್ ಮೋಟರು ಏನನ್ನ ಯೂಸ್ ಮಾಡಲ್ಲ ಅಂತ. ಓಕೆ, an electromagnet to rotate the armature, effectively large number of turns of conducting wire in the current carrying coil, a permanent magnet to rotate the armature, a soft iron core on which the coil is wound. Okay, so commercial motor ಅಂದ್ರೆ ಏನು? Commercial motors used to produce lots of amount of ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದು. ಅಂದರೆ ಜಾಸ್ತಿ ವರ್ಕ್ ಇದ್ದಾಗ ಕಮರ್ಷಿಯಲ್ ಮೋಟರ್ನ ಯೂಸ್ ಮಾಡ್ತೀವಿ. ಜಾಸ್ತಿ ವರ್ಕ್ ಆಗಬೇಕಂದ್ರೆ ಏನಾಗಬೇಕು ನೋಡಿ, ಯಾವುದನ್ನ ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅನ್ ಎಲೆಕ್ಟ್ರೋಮ್ಯಾಗ್ನೆಟ್ ಟು ರೊಟೇಟ್ ದ ಆರ್ಮೇಚರ್. ಓಕೆ, ಇಲ್ಲಿ ಕಮರ್ಷಿಯಲ್ ಮೋಟ್ರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟನ್ನು ಯೂಸ್ ಮಾಡ್ತಾರೆ, ಹಾಗಾಗಿ ಇದು ಆಪ್ಷನ್ ಅಲ್ಲ. ಎಫೆಕ್ಟಿವ್ಲಿ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಆಫ್ ಕಂಡಕ್ಟಿಂಗ್ ವೈರ್ ಇನ್ ದ ಕರೆಂಟ್ ಕ್ಯಾರಿಂಗ್ ಕಾಯಿಲ್. ಓಕೆ, ಕಮರ್ಷಿಯಲ್ ಮೋಟ್ರಲ್ಲಿ ಜಾಸ್ತಿ ಕೆಲಸ ಆಗಬೇಕು ಅಂತಂದರೆ, ಜಾಸ್ತಿ ಪವರ್ ಇರಬೇಕು ಅಂದರೆ ನಂಬರ್ ಆಫ್ ಟರ್ನ್ಸ್ ಆಫ್ ಕಾಯಿಲನ್ನು ಜಾಸ್ತಿ ಮಾಡಬೇಕು, ಅದು ಮಾಡ್ತಾರೆ, ಹಾಗಾಗಿ ಇದು ಕೂಡ ಆಪ್ಷನ್ ಅಲ್ಲ, ಇದು ಕೂಡ ಅಲ್ಲ. ಇನ್ನು ಸಿ ನೋಡಿ, ಎ ಪರ್ಮನೆಂಟ್ ಮ್ಯಾಗ್ನೆಟ್ ಯೂಸ್ ಟು ರೊಟೇಟ್ ದ ಆರ್ಮೇಚರ್. ಓಕೆ, ಆರ್ಮೇಚರ್ ಅಂತಂದರೆ ಈ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇದೆಲ್ಲ, ಆ ಕಾಯಿಲನ್ನು ರೊಟೇಟ್ ಮಾಡೋದಕ್ಕೆ ಪರ್ಮನೆಂಟ್ ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾರೆ ಅಂತಂದರೆ, ಆ್ಯಕ್ಚುಲಿ ಕಮರ್ಷಿಯಲ್ ಮೋಟರಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟನ್ನು ಯೂಸ್ ಮಾಡಲ್ಲ. ಯಾಕೆ ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟನ್ನು ಏನಾದರೂ ಯೂಸ್ ಮಾಡಿ ಕಾಯಿಲನ್ನು ರೊಟೇಟ್ ಮಾಡಿದ್ರೆ ಅದು ವೀಕ್ ಆಗಿರುತ್ತೆ ಪರ್ಮನೆಂಟ್ ಮ್ಯಾಗ್ನೆಟು, ಹಾಗಾಗಿ ಅಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟನ್ನು ಯೂಸ್ ಮಾಡಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ವಾಟ್ ಅಬೌಟ್ ಡಿ? ಎ ಸಾಫ್ಟ್ ಐರನ್ ಕೋರ್ ಆನ್ ವಿಚ್ ದ ಕಾಯಿಲ್ ಈಸ್ ಓನ್ಡ್. ಎಲೆಕ್ಟ್ರಿಕ್ ಮೋಟ್ರಲ್ಲಿ ಒಂದು ಸಾಫ್ಟ್ ಐರನ್ ಕೋರ್ ಇರ್ತದೆ, ಅದರದ್ದು ಪವರ್ ಎನ್ಹಾನ್ಸ್ ಮಾಡೋದಕ್ಕೆ, ಹಾಗಾಗಿ ಅದು ಅಲ್ಲ. ಸೊ ಯಾವುದು ಕಮರ್ಷಿಯಲ್ ಮೋಟ್ರಲ್ಲಿ ಯೂಸ್ ಆಗಲ್ಲ ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಯೂಸ್ ಆಗಲ್ಲ. ಹಾಗಾದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಎಲ್ಲಿ ಯೂಸ್ ಆಗುತ್ತೆ? ಇಟ್ ಈಸ್ ಯೂಸ್ಡ್ ಇನ್ ಸಿಂಪಲ್ ಎಲೆಕ್ಟ್ರಿಕ್ ಮೋಟರ್. ಸಿಂಪಲ್ ಎಲೆಕ್ಟ್ರಿಕ್ ಮೋಟರಲ್ಲಿ ಯೂಸ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಟು ಕನ್ವರ್ಟ್ ಎನ್ ಎ ಸಿ ಜನರೇಟರ್ ಇಂಟು ಡಿ ಸಿ ಜನರೇಟರ್. ಎ ಸಿಯನ್ನು ಡಿ ಸಿ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ. ಓಕೆ, ಸೊ ಈ ಹಿಂದೆ ಕ್ವಶನಲ್ಲಿ ಹೇಳಿದೆ ನಾನು, ಎ ಸಿಗೂ ಡಿ ಸಿಗೂ ಇರತಕ್ಕಂಥ ಡಿಫ್ರೆನ್ಸ್ ಏನು ಅಂದರೆ ರಿಂಗ್ಸ್. ಎ ಸಿ ಜನರೇಟ್ರಲ್ಲಿ ಫುಲ್ ರಿಂಗ್ಸ್ ಇರುತ್ತೆ, ಅಂದರೆ ಸ್ಲಿಪ್ ರಿಂಗ್ಸ್ ಇರುತ್ತೆ. ಡಿ ಸಿ ಜನರೇಟರಲ್ಲಿ ಸ್ಪ್ಲಿಟ್ ರಿಂಗ್ಸ್ ಇರುತ್ತೆ, ಅಂದರೆ ಕಮ್ಯೂಟೇಟರ್ ಇರ್ತದೆ. ಎ ಸಿ ಅಂತಂದರೆ ಫುಲ್ ರಿಂಗ್ಸ್ ಇದೆ ಅಂದರೆ ಅದನ್ನು ಹಾಫ್ ರಿಂಗ್ ಅಥವಾ ಸ್ಪ್ಲಿಟ್ ರಿಂಗ್ ಯೂಸ್ ಮಾಡೋದ್ರ ಮೂಲಕ ಡಿ ಸಿ ಆಗಿ ಕನ್ವರ್ಟ್ ಮಾಡ್ಬೋದು. ಹಾಗೆ ನೋಡೋದಾದರೆ ಸ್ಪ್ಲಿಟ್ ರಿಂಗ್ ಟೈಪ್ ಕಮ್ಯೂಟೇಟರ್ ಮಸ್ಟ್ ಬಿ ಯೂಸ್ಡ್ ಅಂತಿದೆ. ಸೊ ದಿಸ್ ವಿಲ್ ಬಿ ದ ಆನ್ಸರ್ ಆಗುತ್ತೆ. ಸ್ಪ್ಲಿಟ್ ರಿಂಗನ್ನು ಯೂಸ್ ಮಾಡಿದರೆ ಅದು ಎ ಸಿ ಇದ್ದು ಡಿ ಸಿ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, 14th ಕ್ವಶನ್ ಹೋಗೋಣ. ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್ ಆನ್. ಓಕೆ, ಸೊ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇದೆ, ಆ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರಲ್ಲಿ ಫೋರ್ಸು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಓಕೆ, ಸೊ ನೋಡಿ ಈ ಪಿಕ್ಚರನ್ನು ಅಬ್ಸರ್ವ್ ಮಾಡಿ. ಈ ಪಿಕ್ಚರನ್ನು ಅಬ್ಸರ್ವ್ ಮಾಡಿದರೆ ಈ ಒಂದು ಕೀಯನ್ನು ಇನ್ಸರ್ಟ್ ಮಾಡಿದ ತಕ್ಷಣವೇ ಈ ಕರೆಂಟ್ ಪಾಸ್ ಆಗಿ, ಓಕೆ, ಇದರಲ್ಲಿ ಇಲ್ಲಿಂದ ಈ ಕೀ ಇನ್ಸರ್ಟ್ ಮಾಡಿದ ತಕ್ಷಣ ಡೈರೆಕ್ಷನ್ ಆಫ್ ದಿ ಕರೆಂಟ್ ನೋಡಿ ಈ ರೀತಿ ಮೂವ್ ಆಗ್ತಾ ಇದೆ ಇಲ್ಲಿ. ಸೊ ಎ ಬಿ ಅನ್ನುವಂತಹ ಒಂದು ಮ್ಯಾಗ್ನೆಟ್ ಹೇಗೆ ಮೂವ್ ಆಗುತ್ತೆ, ಐರನ್ ರಾಡ್ ಹೇಗೆ ಮೂವ್ ಆಗುತ್ತೆ, ಬಿ ಇಂದ ಎ ಕಡೆಗೆ ಮೂವ್ ಆಗುತ್ತೆ. ಡೈರೆಕ್ಷನ್ ತೋರಿಸಿದ್ರೆ ನೋಡಿ, ಈ ರೀತಿ ತೋರಿಸಿದ್ರೆ ಡೈರೆಕ್ಷನ್. ಓಕೆ, ಕರೆಂಟ್ ಈ ಕಡೆ ಪಾಸ್ ಆಗ್ತಾ ಇದೆ, ಹಿಂಗೆ ಪಾಸ್ ಆಗ್ತಾ ಇದೆ, ಈ ಡೈರೆಕ್ಷನಲ್ಲಿ ಪಾಸ್ ಆಗ್ತದೆ, ಅಪ್ಪರ್ ಡೈರೆಕ್ಷನಲ್ಲಿ ಮೂವ್ ಆಗಿ ಆಮೇಲೆ ಡೌನ್ವರ್ಡಿಗೆ ಬಂದು ಅಂದರೆ ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಮೂವ್ ಆಗ್ತಾ ಇದೆ ಅಲ್ವಾ. ಸೊ ಈ ಫೋರ್ಸ್ ಒಂದು ಇಂಡ್ಯೂಸ್ ಆಗ್ತದೆ, ಅಂದರೆ ವೆನ್ ಎವರ್ ದ ಕೀ ಇಸ್ ಪ್ಲಗ್ಡ್ ಇನ್ ದ ಎಲೆಕ್ಟ್ರಿಸಿಟಿ ವಿಲ್ ಪಾಸ್ ಲೈಕ್ ದಿಸ್. ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಫೋರ್ಸ್ ಆ್ಯಕ್ಟ್ ಆಗಿ ಈ ಕಂಡಕ್ಟರು ಇನ್ಸೈಡ್ ಮೂವ್ ಆಗ್ತಾ ಇದೆ, ಇನ್ಸೈಡ್ ದ ಮ್ಯಾಗ್ನೆಟ್ ಮೂವ್ ಆಗ್ತಾ ಇದೆ, ಅಂದರೆ ಬಿ ಟು ಎ ಮೂವ್ ಆಗ್ತಾ ಇದೆ. ಸೊ ಅದೇ ನಾವು ಡೈರೆಕ್ಷನ್ ಆಫ್ ಕರೆಂಟನ್ನು ರಿವರ್ಸ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ವಾಟ್ ಹ್ಯಾಪನ್ಸ್? ಡೈರೆಕ್ಷನ್ ಆಫ್ ಕರೆಂಟ್ ಈ ರೀತಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಎಲೆಕ್ಟ್ರಿಕ್ ಕರೆಂಟ್ ಯಾವಾಗ ನಾವು ರಿವರ್ಸ್ ಮಾಡ್ತೀವಿ ಆಗ ಬಿ ಇಂದ ಎ ಕಡೆಗೆ ಮೂವ್ ಆಗಿದ್ದು ಇನ್ಸೈಡ್ ದ ಮ್ಯಾಗ್ನೆಟ್ ಮೂವ್ ಆದಂತಹ ಕಂಡಕ್ಟರು ಏನಾಗುತ್ತೆ, ಔಟ್ಸೈಡ್ ದ ಮ್ಯಾಗ್ನೆಟ್ ಮೂವ್ ಆಗೋದಕ್ಕೆ ಶುರು ಆಗ್ತದೆ. ಸೊ ಅಂದರೆ ದ ಮೂಮೆಂಟ್ ಆಫ್ ದಿ ಕಂಡಕ್ಟರ್, ಓಕೆ, ದ ಮೂಮೆಂಟ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಆಯಿತು. ಸೊ ಅದು ರಿವರ್ಸ್ ಮಾಡಿದ್ರೆ ಮೂಮೆಂಟ್ ಆಫ್ ಕಂಡಕ್ಟರ್ ಕೂಡ ರಿವರ್ಸ್ ಆಯಿತು ಅಂತ. ಸೊ ಇಲ್ಲಿ ನಾವು ಆಪ್ಷನ್ ಏನು ಚೂಸ್ ಮಾಡ್ಬೋದು, ಡೈರೆಕ್ಷನ್ ಆಫ್ ಕರೆಂಟ್ ಅಂತ. ಇದ್ರ ಜೊತೆಗೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದರೂ ಚೇಂಜ್ ಆದರೆ ಏನಾಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೌತ್ ನಾರ್ತ್ ಇದೆ, ಇದನ್ನು ಉಲ್ಟಾ ಮಾಡಿದ್ರೆ ಇಲ್ಲಿ ನಾರ್ತನ್ನು ಇಟ್ಟು ಇಲ್ಲಿ ಸೌತನ್ನು ಇಟ್ಟರೆ, ಸಾರಿ ಇಲ್ಲಿ ಸೌತ್ ಇದೆಲ್ಲ ಇಲ್ಲಿ ಈ ಕಡೆ ನಾರ್ತ್ ಮಾಡಿ ಈ ಕಡೆಗೆ ಸೌತ್ ಮಾಡಿದರೆ ಅವಾಗಲೂ ಕೂಡ ದ ಡೈರೆಕ್ಷನ್ ಆಫ್ ದ ಕಂಡಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎರಡನ್ನೂ ಸೆಲೆಕ್ಟ್ ಮಾಡ್ತೀವಿ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ಕರೆಂಟ್ ಅಂತ. ಹಾಗೆ ನೋಡೋದಾದ್ರೆ ಬೋತ್ ಎ ಆ್ಯಂಡ್ ಬಿ ಆರ್ ದ ರೈಟ್ ಆನ್ಸರ್. ಇನ್ನು ಲೆಂತ್ ಆಫ್ ದ ವೈರ್ ಮೇಲೆ ಡಿಪೆಂಡ್ ಆಗಲ್ಲ.
ಲೆಂತು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿನ ಫೋರ್ಸ್ಗೂ ಏನೂ ರಿಲೇಷನ್ಶಿಪ್ ಇಲ್ಲ, ಹಾಗಾಗಿ ಅದನ್ನು ನಾವು ಚೂಸ್ ಮಾಡಲ್ಲ. ನೆಕ್ಸ್ಟ್ 15th ಕ್ವಶನ್ಗೆ ಹೋಗೋಣ. ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಇನ್ಕರೆಕ್ಟ್ ಆಪ್ಷನನ್ನು ನಾವು ಚೂಸ್ ಮಾಡಬೇಕು ಅಂದರೆ ಪ್ರತಿ ಆಪ್ಷನನ್ನು ನಾವು ಓದ್ತಾ ಹೋಗಬೇಕು. ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಏನು ಹೇಳುತ್ತೆ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇಸ್ ಎ ಸಿಂಪಲ್ ರೂಲ್ ಟು ನೋ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಓಕೆ, ಅಂದರೆ ಫಸ್ಟು ಸ್ಟೇಟ್ಮೆಂಟು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಬಗ್ಗೆ ಇದೆ ನೋಡಿ. ಓಕೆ, ಇಲ್ಲಿ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ, ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ. ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಏನು ಹೇಳುತ್ತೆ ನೋಡಿ ಅಂದರೆ, ಸೊ ಹಿಯರ್ ನೋ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಅಂತ. ಇಲ್ಲಿ ನೋಡಿ, ಈ ಫಿಂಗರು ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟನ್ನು ತೋರಿಸುತ್ತೆ. ಹಾಗಾದರೆ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಇದಕ್ಕೆ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಕರೆಕ್ಟ್ ಆಪ್ಷನ್. ಇದು ಕರೆಕ್ಟ್. ಓಕೆ, ಹಾಗಾದರೆ ಇನ್ಕರೆಕ್ಟ್ ಯಾವುದು, ಸೆಕೆಂಡ್ ನೋಡೋಣ. ದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಈಸ್ ಯೂಸ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ರೈಟ್ ಹ್ಯಾಂಡ್ ಥಂಬ್ ರೂಲ್ ತೋರಿಸುತ್ತೆ ಅಂತ. ಸೊ ಇಲ್ಲಿ ನೋಡೋದಾದರೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸುತ್ತೆ. ಹಾಗಾಗಿ ಇದು ಕೂಡ ಕರೆಕ್ಟ್ ಆಪ್ಷನ್, ಆ್ಯಕ್ಚುಲಿ ಕರೆಕ್ಟ್ ಇದೆ ಆ ಸ್ಟೇಟ್ಮೆಂಟ್. ಇನ್ನು ದ ಡಿಫ್ರೆನ್ಸ್ ಬಿಟ್ವೀನ್ ದ ಡೈರೆಕ್ಟ್ ಆ್ಯಂಡ್ ಆಲ್ಟರ್ನೇಟ್ ಕರೆಂಟ್, ಅಂದರೆ ಎ ಸಿ ಮತ್ತು ಡಿ ಸಿ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದರೆ, ದ ಡೈರೆಕ್ಟ್ ಕರೆಂಟ್ ಆಲ್ವೇಸ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್. ಡಿ ಸಿ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಆ್ಯಂಡ್ ಎ ಸಿ ರಿವರ್ಸಸ್ ದಿಸ್ ಡೈರೆಕ್ಷನ್ ಪಿರಿಯಾಡಿಕಲಿ, ಅಂದರೆ ಎವ್ರಿ ಹಾಫ್ ರೊಟೇಷನ್ಗೆ ಎ ಸಿ ಕರೆಂಟು ತನ್ನ ಡೈರೆಕ್ಷನ್ ಚೇಂಜ್ ಮಾಡುತ್ತೆ ಅಂತ. ಸೊ ಈ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ಓಕೆ, ವಾಟ್ ಅಬೌಟ್ ಆಪ್ಷನ್ ಡಿ, ಇನ್ ಇಂಡಿಯಾ ದ ಎ ಸಿ ಚೇಂಜಸ್ ಡೈರೆಕ್ಷನ್ ಆಫ್ಟರ್ ಎವ್ರಿ 1/50th ಸೆಕೆಂಡ್ ಅಂತ. ಓಕೆ, ಆ್ಯಕ್ಚುಲಿ ಇದು ಇನ್ಕರೆಕ್ಟ್ ಆಪ್ಷನ್. ಅಬ್ವಿಯಸ್ಲಿ 3 ಆಪ್ಷನ್ ಕರೆಕ್ಟ್ ಆದಾಗ 4ನೇದು ಇನ್ಕರೆಕ್ಟ್ ಆಗಲೇಬೇಕು. ಆದರೆ ಯಾಕೆ ಇನ್ಕರೆಕ್ಟ್ ಅನ್ನೋದನ್ನು ನೋಡೋದೇ ಈ ಸೆಷನ್ನ ಉದ್ದೇಶ. ಅಂದರೆ ನಾವಿಲ್ಲಿ ಯಾವುದು 4 ಆಪ್ಷನ್ಸಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ನೋಡೋದಕ್ಕೆ ನಮ್ಮ ಸೆಷನ್ ಅಲ್ಲ. ಇಲ್ಲಿ ನಾವು ಸೆಷನ್ ಕ್ರಿಯೇಟ್ ಮಾಡಿರೋದು ಕಾರಣ ಏನು ಅಂತಂದರೆ, ಯಾಕೆ ಆಪ್ಷನ್ ಹೌದು ಯಾಕೆ ಅಲ್ಲ ಅನ್ನೋದು. ಸೊ ದಟ್ ಇನ್ ದಟ್ ವೇ ವಿ ವಿಲ್ ಲರ್ನ್ ಮೋರ್ ಕಾನ್ಸೆಪ್ಟ್ಸ್ ಫ್ರಮ್ ದ ಸೇಮ್ ಚಾಪ್ಟರ್. ಓಕೆ, ಯಾಕೆ ಇನ್ಕರೆಕ್ಟ್ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಆಲ್ಟರ್ನೇಟ್ ಕರೆಂಟು, ಓಕೆ, ಆಲ್ಟರ್ನೇಟ್ ಕರೆಂಟಿನ ಫ್ರೀಕ್ವೆನ್ಸಿ ಎಷ್ಟಿದೆ, 50 ಹರ್ಟ್ಸ್ ಇದೆ. 50 ಹರ್ಟ್ಸ್ ಇದೆ ಅಂತಂದರೆ ಇದು ಒಂದು ಸೈಕಲ್ಗೆ 2 ಸರಿ ತನ್ನ ಒಂದು ಡೈರೆಕ್ಷನನ್ನು ಚೇಂಜ್ ಮಾಡ್ತದೆ. ಸೊ 2 ಸರಿ ಚೇಂಜ್ ಮಾಡಿದೆ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ 1/100th ಆಗ್ತದೆ. 1/100th ಆಫ್ ಎ ಸೆಕೆಂಡ್. ಒಂದು ಸೈಕಲ್ಗೆ 2 ಸರಿ ಚೇಂಜ್ ಆಯಿತು ಅಂತಂದರೆ ಅವಾಗ 1 ಸೆಕೆಂಡ್ಗೆ 1/100th ಅಂತ ತೊಗೊತೀವಿ. ಸೊ ಇಲ್ಲಿ ಆ್ಯಕ್ಚುಲಿ 1/100th ಇರಬೇಕಿತ್ತು, 1/50th ಇದೆ. ಸೊ ದಿಸ್ ಈಸ್ ಇನ್ಕರೆಕ್ಟ್. ನಾವ್ ವಿ ಕ್ಯಾನ್ ಚೂಸ್ ಆಪ್ಷನ್ ಡಿ ಆಸ್ ದ ಆನ್ಸರ್. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ಟು 16th question. Relative strength of magnetic field at a point in the space surrounding the magnet is shown by length of the magnet, thickness of the magnet, degree of closeness of the field, resistance offered by the surroundings ಅಂತ. ಅಂದರೆ ರಿಲೇಟಿವ್ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ರಿಲೇಟಿವ್ ಸ್ಟ್ರೆಂತ್ ಅಂದರೆ ಏನು ಅಂದರೆ, ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತು ನಿಯರ್ ದ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು, ಯಾವುದು ಬಾರ್ ಮ್ಯಾಗ್ನೆಟ್ ತೊಗೊಂಡಿದ್ದೀನಿ. ಈ ಬಾರ್ ಮ್ಯಾಗ್ನೆಟಲ್ಲಿ ಏನು ತೋರಿಸುತ್ತೆ ಅಂತಂದರೆ, ನೋಡಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ಸನ್ನು ಅಬ್ಸರ್ವ್ ಮಾಡಿ ನೀವು. ಬಾರ್ ಮ್ಯಾಗ್ನೆಟಿನ ಹತ್ತಿರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಡಿಸ್ಟೆನ್ಸ್ ಎಷ್ಟಿದೆ ಅಬ್ಸರ್ವ್ ಮಾಡಿ. ಅದೇ ಥರ ಈ ಬಾರ್ ಮ್ಯಾಗ್ನೆಟಿಂದ ದೂರ ಮೂವ್ ಆಗ್ತಾ ಈ 2 ಲೈನಿನ ನಡುವೆ, ಅಂದರೆ ತುಂಬ ದೂರ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ, ಈ 2 ಲೈನ್ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ, ಎಲ್ಲಿ ಜಾಸ್ತಿ ಇದೆ ನೋಡಿ, ಮ್ಯಾಗ್ನೆಟಿನ ಹತ್ತಿರದಲ್ಲಿ ಲೈನ್ಸು ಹತ್ರ ಇದೆ. ಮ್ಯಾಗ್ನೆಟಿಂದ ದೂರ ಹೋಗ್ತಾ ಹೋದಾಗೆಲ್ಲ ಡಿಸ್ಟೆನ್ಸ್ ಜಾಸ್ತಿ ಆದ ಹಾಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ನಡುವಿನ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ. ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ ಅಂತಂದರೆ ಸ್ಟ್ರೆಂತ್ ಕಡಿಮೆ ಆಗ್ತಿದೆ ಅಂತ. ಸೊ ಇಟ್ ಮೀನ್ಸ್ ದಟ್ ಆಸ್ ವಿ ಮೂವ್ ಅವೇ ಫ್ರಮ್ ದ ಮ್ಯಾಗ್ನೆಟಿಂದ ಸ್ವಲ್ಪ ದೂರ ಹೋಗ್ತಾ ಹೋದ ಹಾಗೆಲ್ಲ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿನ ಸ್ಟ್ರೆಂತ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಅದಕ್ಕೆ ಹೇಳಿದ್ರೆ ರಿಲೇಟಿವ್ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇನ್ ದ ಸ್ಪೇಸ್ ಸರೌಂಡಿಂಗ್ ದ ಮ್ಯಾಗ್ನೆಟ್. ಆ ಮ್ಯಾಗ್ನೆಟಿನ ಸುತ್ತ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತ್, ರಿಲೇಟಿವ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಡಿಸ್ಟೆನ್ಸ್ ಅಲ್ವಾ. ಸೊ ಇಲ್ಲಿ ಲೆಂತ್ ಆಫ್ ದ ಮ್ಯಾಗ್ನೆಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಲೆಂತ್ ಎಷ್ಟಿದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೇ ರೀತಿ ಇರ್ತದೆ. ಥಿಕ್ನೆಸ್ ಆಫ್ ದ ಮ್ಯಾಗ್ನೆಟ್ ಇದ್ರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಡಿಗ್ರಿ ಆಫ್ ದ ಕ್ಲೋಸ್ನೆಸ್ ಆಫ್ ದ ಫೀಲ್ಡ್. ಓಕೆ, ಸೊ ಇಲ್ಲಿ ಅದನ್ನೇ ಹೇಳಿದನಲ್ಲ, ಕ್ಲೋಸ್ನೆಸ್ ಆಫ್ ದ ಫೀಲ್ಡ್ ಲೈನ್ಸ್, ಎಷ್ಟು ಕ್ಲೋಸ್ ಇದೆ ಲೈನ್ಸ್ ಅನ್ನೋದ್ರ ಮೇಲೆ ಅದರ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳ್ತೀವಿ, ರಿಲೇಟಿವ್ ಸ್ಟ್ರೆಂತ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿ ಯಾಕೆ ಅಲ್ಲ ಅಂದರೆ, ಸರೌಂಡಿಂಗ್ಸಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದ್ರೂ ಆ ಮ್ಯಾಗ್ನೆಟಿಕ್ ಏನು ಫೀಲ್ಡ್ ಸ್ಟ್ರೆಂತ್ ಇರುತ್ತೋ ಅಷ್ಟೇ ಇರುತ್ತೆ.
ಆ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಲ್ಲ ಮ್ಯಾಗ್ನೆಟ್. ಹಾಗಾಗಿ ಆಪ್ಷನ್ ಸಿ ಅಲ್ಲ, ಸಾರಿ ಆಪ್ಷನ್ ಡಿ ಅಲ್ಲ. ಸೊ ವಿ ಗೋ ವಿತ್ ದ ಆಪ್ಷನ್ ಸಿ. ಓಕೆ, 17 ನೋಡೋಣ. An induced EMF is produced when a magnet is moved into a coil. ಓಕೆ, ಒಂದು ಕಾಯಿಲ್ ಒಳಗಡೆ ಮ್ಯಾಗ್ನೆಟನ್ನು ಮೂವ್ ಮಾಡ್ತಾ ಇದೀವಿ ನಾವು. ಓಕೆ, ಅವಾಗ ಏನಾಗ್ತದೆ, ಒಂದು ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ಕಾಯಿಲ್ ಇದೆ, ಆ ಕಾಯಿಲ್ ಒಳಗಡೆ ಮ್ಯಾಗ್ನೆಟನ್ನು ಮೂವ್ ಮಾಡ್ತಾ ಇದ್ದೀವಿ. ಮ್ಯಾಗ್ನೆಟನ್ನು ಮೂವ್ ಮಾಡಿದಾಗ ಅದರೊಳಗಡೆ ಒಂದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಡಸ್ ನಾಟ್ ಡಿಪೆಂಡ್ ಆನ್, ಅಂದರೆ ಇಲ್ಲಿ ಒಂದು ಇ ಎಮ್ ಎಫ್ ಏನು ಪ್ರೊಡ್ಯೂಸ್ ಆಗ್ತದಲ್ಲ, ಆ ಇ ಎಮ್ ಎಫಿನ ಮ್ಯಾಗ್ನಿಟ್ಯೂಡ್ ಅಂದರೆ ಅದರ ಸ್ಟ್ರೆಂತ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗೋಣ. ದ ಸ್ಪೀಡ್ ವಿತ್ ವಿಚ್ ದ ಮ್ಯಾಗ್ನೆಟ್ ಈಸ್ ಮೂವ್ಡ್, ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್, ದ ರೆಸಿಸ್ಟಿವಿಟಿ ಆಫ್ ದ ವಯರ್ ಆಫ್ ದ ಕಾಯಿಲ್ ಆ್ಯಂಡ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಅಂತ. ನೋಡಿ, ಇಲ್ಲಿ ಇ ಎಮ್ ಎಫ್ ಆ್ಯಕ್ಚುಲಿ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ, ಸೊ ಅದು ರಿಲೇಟೆಡ್ ಟು ಮ್ಯಾಗ್ನೆಟ್, ದಿಸ್ ಮ್ಯಾಗ್ನೆಟ್ ಆ್ಯಂಡ್ ದಿಸ್ ಕಾಯಿಲ್. ಕಾಯಿಲ್ ಮತ್ತು ಮ್ಯಾಗ್ನೆಟಿನ ನಡುವೆ ಇರೋ ರಿಲೇಷನ್ಶಿಪ್ ಅದು. ದ ಸ್ಪೀಡ್ ವಿತ್ ವಿಚ್ ದ ಮ್ಯಾಗ್ನೆಟ್ ಈಸ್ ಮೂವ್ಡ್, ಇಲ್ಲಿ ಕೇಳಿರೋದೇನು, ಡಸ್ ನಾಟ್ ಡಿಪೆಂಡ್ ಅಂತ. ಓಕೆ, ಮ್ಯಾಗ್ನೆಟ್ನ ಯಾವ ಸ್ಪೀಡಲ್ಲಿ ಮೂವ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಅದ್ರ ಎಷ್ಟು ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಇಂಡ್ಯೂಸ್ಡ್ ಇ ಎಮ್ ಎಫ್ ಆ್ಯಕ್ಚುಲಿ ದ ಸ್ಪೀಡ್ ಆಫ್ ದ ಮ್ಯಾಗ್ನೆಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದು ಆಪ್ಷನ್ ಅಲ್ಲ, ನಿಮ್ಗೆ ಯಾವುದು ಅಲ್ಲ ಅಂತ ಗೊತ್ತಾಗಬೇಕು. ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್, ಓಕೆ, ನಂಬರ್ ಆಫ್ ಟರ್ನ್ಸ್ ಆಫ್ ಕಾಯಿಲ್ ಇನ್ಕ್ರೀಸ್ ಆದಾಗ ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತ್ ಅಥವಾ ಇ ಎಮ್ ಎಫ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಡಿಪೆಂಡ್ ಆಗಿದೆ ನಂಬರ್ ಆಫ್ ಟರ್ನ್ಸ್ ಆಫ್ ಕಾಯಿಲ್ ಮೇಲೆ, ಇದು ಆಪ್ಷನ್ ಅಲ್ಲ. ದ ರೆಸಿಸ್ಟಿವಿಟಿ ಆಫ್ ದ ವಯರ್ ಆಫ್ ದ ಕಾಯಿಲ್, ಓಕೆ, ಇದು ಆಪ್ಷನ್, ರೈಟ್ ಆಪ್ಷನ್ ಅಂತ ಹೇಳ್ತೀವಿ. ನೋಡಿ, ಯಾಕೆಂದರೆ ಮ್ಯಾಗ್ನೆಟಿಕ್ ಫೀಲ್ಡಿಗೂ ಎಲೆಕ್ಟ್ರಿಸಿಟಿಗೂ ಡಿಫ್ರೆನ್ಸ್ ಇದೆ. ವೆನೆವರ್ ವಿ ಮೂವ್ ದ ಕಂಡಕ್ಟರ್ ಇನ್ಸೈಡ್ ದ ಮ್ಯಾಗ್ನೆಟ್, ದ ಇ ಎಮ್ ಎಫ್ ವಿಲ್ ಬಿ ಪ್ರೊಡ್ಯೂಸ್ಡ್. ಇ ಎಮ್ ಎಫ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಈ ಮ್ಯಾಗ್ನೆಟ್ನ ಮೇಲೆ ಡಿಪೆಂಡ್ ಆಗಿದೆ, ನಾಟ್ ಆನ್ ದ ರೆಸಿಸ್ಟಿವಿಟಿ ಆಫ್ ದ ಕಂಡಕ್ಟರ್. ಓಕೆ, ಅದ್ರ ಒಳಗಡೆ ಎಷ್ಟು ಕರೆಂಟ್ ಪಾಸ್ ಆಗ್ತಿದೆ ಅನ್ನೋದು ರೆಸಿಸ್ಟಿವಿಟಿ ಡಿಸೈಡ್ ಮಾಡುತ್ತೆ. ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಡಿಸೈಡ್ ಮಾಡೋದು ಈ ಮ್ಯಾಗ್ನೆಟು ಅದರ ಸ್ಪೀಡ್ ಅಂತ ಹೇಳ್ತೀವಿ ಹೊರತು ನಂಬರ್ ಆಫ್ ಟರ್ನ್ಸ್ ಆಫ್ ಕಾಯಿಲ್ ಹೌದು, ಅದರ ರೆಸಿಸ್ಟಿವಿಟಿ ಮೇಲೆ ಯಾವುದೇ ರೀತಿ ಇ ಎಮ್ ಎಫ್ ಡಿಪೆಂಡ್ ಆಗಿಲ್ಲ. ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ವಾಟ್ ಅಬೌಟ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್, ಮ್ಯಾಗ್ನೆಟಿನ ಸ್ಟ್ರೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ಇ ಎಮ್ ಎಫ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗ್ತದೆ. ಹಾಗಾಗಿ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಈಸ್ ಇಂಪಾರ್ಟೆಂಟ್. ಸೊ ವಿ ವಿಲ್ ಗೋ ವಿತ್ ದ ಆಪ್ಷನ್ ಸಿ, ದಸ್ ರೆಸಿಸ್ಟಿವಿಟಿ ಆಫ್ ದ ವೈರ್ ಆಫ್ ದ ಕಾಯಿಲ್ ಅಂತ. Okay, now let's move on to 18th question. 18th question ಏನು ಹೇಳುತ್ತೆ ನೋಡಿ, an electric motor is a device which transforms mechanical energy into electrical energy, electrical energy into mechanical, kinetic into potential and electric into potential. Okay, ನಾನು ಈಗಾಗಲೇ ಹೇಳಿದ್ದೀನಿ ಮೋಟರ್ ಏನು ಮಾಡುತ್ತೆ, what is the function of motor? Motor converts electrical energy into mechanical energy. ಮೋಟರ್ ಅಂತ ಬಂದ ತಕ್ಷಣ ಕೆಲವರು ಕನ್ಫ್ಯೂಸ್ ಆಗ್ತಾರೆ, ಮೋಟರ್ಗೂ ಮತ್ತು ಜನ್ರೇಟರ್ಗೂ ವ್ಯತ್ಯಾಸ. ಮೋಟರ್ ಅಂದರೆ ನಮ್ಮ ಹೊಲನ ನೆನಪು ಮಾಡ್ಕೊಳ್ಳೋಣ. ಹೊಲದಲ್ಲಿ ಮೋಟರ್ ಏನಕ್ಕೆ ಯೂಸ್ ಆಗ್ತದೆ, ನೀರನ್ನು ಮೇಲಕ್ಕೆ ಎತ್ತೋದಕ್ಕೆ ಬಾವಿಯಿಂದ ಅಲ್ವಾ. ಸೊ ಮೋಟ್ರ್ ರನ್ ಆಗಬೇಕಂದ್ರೆ ನಾವೇನು ಸಪ್ಲೈ ಮಾಡಬೇಕು, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಬೇಕು. ಅದೇನು ಮಾಡುತ್ತೆ, ರನ್ ಆಗಿ ನೀರನ್ನು ಮೇಲಕ್ಕೆ ಎತ್ತುತ್ತೆ, ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಮೇಲಕ್ಕೆ ಎತ್ತೋದು. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈ ಮಾಡ್ತೀವಿ, ಅದು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗಿ ನೀರನ್ನು ಮೇಲಕ್ಕೆ ತೊಗೊಂಬರ್ತದೆ ಅಂತ. ಸೊ ಮೋಟರ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಇಲ್ಲಿ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ಟು 19th ಕ್ವಶನ್. ಇನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ದ ಥಂಬ್ ಇಂಡಿಕೇಟ್ಸ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಥಂಬ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ. ಓಕೆ, ಸೊ ನೀವು ತರವಾಗಬೇಕಂತ ನಾನು ಆಗಲೇ ಹೇಳಿದ್ದೀನಿ ಪ್ರತಿ ರೂಲ್ ಬಗ್ಗೆನೂ. ಇಲ್ಲಿ ಈ ಪಿಕ್ಚರನ್ನು ನೋಡಿ, ಇದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನು, ಈ ಲೆಫ್ಟ್ ಹ್ಯಾಂಡನ್ನು ನಾವು ಹೀಗೆ ಹಿಡ್ಕೊಂಡ್ರೆ ಈ ಥರ ಏನು ಕೇಳಿದಾರೆ ಅವರು, ಥಂಬ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಥಂಬ್ ಏನನ್ನು ಇಂಡಿಕೇಟ್ ಮಾಡುತ್ತೆ, ಮೋಷನನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಮೋಷನ್ ಅಂತಂದರೆ ಹಿಯರ್ ಡೈರೆಕ್ಷನ್ ಆಫ್ ಮೋಷನ್ ಆರ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಂಡಕ್ಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ನಾವು ವಾಟ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡನ್ನು ಈ ಫಿಂಗರ್ ಇಂಡಿಕೇಟ್ ಮಾಡುತ್ತೆ. ಓಕೆ, ದಿಸ್ ಒನ್. ವಾಟ್ ಅಬೌಟ್ ಡೈರೆಕ್ಷನ್ ಆಫ್ ಕರೆಂಟ್, ಹಿಯರ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಹಾಗಾಗಿ ಥಂಬ್ ಏನನ್ನು ಇಂಡಿಕೇಟ್ ಮಾಡುತ್ತೆ, ಮೋಷನನ್ನು ಇಂಡಿಕೇಟ್ ಮಾಡುತ್ತೆ. ಸೊ ವಿ ವಿಲ್ ಗೋ ವಿತ್ ದ ಆಪ್ಷನ್ ಸಿ. ಓಕೆ, 20th ಕ್ವಶನ್ ಹೋಗೋಣ. ಡಿವೈಸಸ್ ದಟ್ ಡಸ್ ನಾಟ್ ಯೂಸ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಈ ಕೆಳಗಿನ ಯಾವ ಡಿವೈಸಲ್ಲಿ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟ್ರು ಮ್ಯಾಗ್ನೆಟಿಕ್ ಫೀಲ್ಡು ಯೂಸ್ ಆಗಲ್ಲ ಅಂತ. ಓಕೆ, ನೋಡಿ ಎಲೆಕ್ಟ್ರಿಕ್ ಮೋಟರ್ ನೋಡಿ, ಎಲೆಕ್ಟ್ರಿಕ್ ಮೋಟರ್ ಆ್ಯಂಡ್ ಎಲೆಕ್ಟ್ರಿಕ್ ಜನರೇಟರ್, ಇದರಲ್ಲಿ ಕಂಪಲ್ಸರಿ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇರ್ತದೆ, ಅದರ ಪಕ್ಕದಲ್ಲಿ ಆ ಕಡೆ ಮ್ಯಾಗ್ನೆಟ್ ಇರುತ್ತೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿರ್ಬೋದು, ಎಲೆಕ್ಟ್ರೋ ಮ್ಯಾಗ್ನೆಟ್ ಆಗಿರ್ಬೋದು. ಮ್ಯಾಗ್ನೆಟ್ ಇರುತ್ತೆ,
ಮತ್ತು ಕಾಯಿಲ್ ಇರುತ್ತೆ. ಹಾಗಾಗಿ ಮೋಟರು ಜನರೇಟರ್ ಎರಡೂ ಅಲ್ಲ. ಇನ್ನು ಕ್ಯಾಮ್ರಾ ನೋಡಿ, ಕ್ಯಾಮ್ರಾದಲ್ಲಿ ಮ್ಯಾಗ್ನೆಟ್ ಯಾವುದೂ ಇರೋದಿಲ್ಲ. ಹಾಗಾಗಿ ವಿ ವಿಲ್ ಗೋ ವಿತ್ ದ ಆಪ್ಷನ್ ಕ್ಯಾಮ್ರಾ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ನ ಅವಶ್ಯಕತೆ ಇರೋದಿಲ್ಲ. ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇರ್ಬೋದು, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಅವಶ್ಯಕತೆ ಇಲ್ಲ. ವಾಟ್ ಅಬೌಟ್ ಮೈಕ್ರೋಫೋನ್ ಈಸ್ ಹ್ಯಾವಿಂಗ್ ಸಮ್ ಸ್ಪೀಕರ್ಸ್ ಅಲ್ವಾ. ಮೈಕ್ರೋಫೋನ್ ಅಂತಂದರೆ ನಾವು ಯೂಸ್ ಮಾಡುವಂಥ ಮೈಕ್ ಆಗಿರ್ಬೋದು, ಅಥವಾ ನಮ್ಮ ಬ್ಲೂಟೂತ್ ಅಥವಾ ಹೆಡ್ಫೋನ್ಸ್ ಆಗಿರ್ಬೋದು, ಅದರಲ್ಲಿರೋ ಮೈಕ್ ಆಗಿರ್ಬೋದು. ಮೈಕ್ರೋಫೋನಲ್ಲಿ ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಏನಿರುತ್ತೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇರ್ತದೆ. ಸೊ ಮೈಕ್ರೋಫೋನ್ ಇಸ್ ದ ಆಪ್ಷನ್ ಅಲ್ಲ. ಇಲ್ಲಿ ನಾವು ಕ್ಯಾಮ್ರಾವನ್ನು ಚೂಸ್ ಮಾಡ್ತೀವಿ. ಓಕೆ, ಇದು ಕೂಡ ಅಷ್ಟೇ. ಡಿವೈಸಸ್ ಕೇಳಿದೆ ನಿಮಗೆ. ಡಿವೈಸಸ್ ಎಲ್ಲ ಲಿಸ್ಟ್ ಮಾಡ್ಕೊತ ಬಂದರೆ ಯಾವ್ಯಾವ ಡಿವೈಸಸ್ ಇದೆ ಚಾಪ್ಟ್ರಲ್ಲಿ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. 21st ಕ್ವಶನ್ ಹೋಗೋಣ. ದ ಪಾರ್ಟ್ ಆಫ್ ದ ಎಲೆಕ್ಟ್ರಿಕ್ ಮೋಟರ್ ದಟ್ ರಿವರ್ಸಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಥ್ರೂ ಎ ಸರ್ಕ್ಯೂಟ್. ಓಕೆ, ಇಟ್ ಈಸ್ ಆಲ್ಸೋ ಸಿಂಪಲ್ ಆ್ಯಂಡ್ ವೆಲ್ ನೋನ್ ಆನ್ಸರ್. ಡೈರೆಕ್ಷನ್ ಆಫ್ ಕರೆಂಟನ್ನು ರಿವರ್ಸ್ ಮಾಡುವಂತಹ ಪಾರ್ಟ್ ಯಾವುದು ಅಂತ. ಓಕೆ, ಇಲ್ಲಿ ಯಾವುದಿದೆ ನೋಡಿ, ಅರ್ಮೇಚರ್, ಸ್ಪ್ಲಿಟ್ ರಿಂಗ್ಸ್, ಕಾರ್ಬನ್ ಬ್ರಷಸ್, ಕೀ. ಓಕೆ, ನೋಡಿ ನೀವು ಕಂಠಪಟ ಹಾಕಿರ್ತೀರಿ ಏನು, ರಿವರ್ಸಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್. ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟನ್ನು ರಿವರ್ಸ್ ಮಾಡೋದು ಯಾವುದು ಅಂತಂದರೆ ಕಮ್ಯುಟೇಟರ್ ಅಂತ ಹೇಳ್ಬಿಡ್ತೀರಿ ನೀವು. ದಟ್ ಈಸ್ ನಥಿಂಗ್ ಬಟ್ ಕಮ್ಯುಟೇಟರ್. ಆದರೆ ಇಲ್ಲಿ ಆಪ್ಷನ್ ಇದೆಯಾ, ಅಲ್ಲಿ ಅರ್ಮೇಚರ್ ಇದೆ, ಸ್ಪ್ಲಿಟ್ ರಿಂಗ್ಸ್ ಇದೆ, ಕಾರ್ಬನ್ ಬ್ರಷಸ್ ಇದೆ, ಕೀ ಇದೆ, ಆದರೆ ಕಮ್ಯುಟೇಟರ್ ಇಲ್ಲ. ಹಾಗಾದರೆ ವೇರ್ ಇಸ್ ದ ಆಪ್ಷನ್, ವಿಚ್ ಇಸ್ ದ ರೈಟ್ ಆನ್ಸರ್ ಅಂತ ನೋಡೋದಾದರೆ, ವಾಟ್ ಈಸ್ ಕಮ್ಯುಟೇಟರ್? ಕಮ್ಯುಟೇಟರ್ ಇಸ್ ನಥಿಂಗ್ ಬಟ್ ದ ಸ್ಪ್ಲಿಟ್ ರಿಂಗ್ಸ್ used in the motor is nothing but the commutator. ಅದಕ್ಕೆ ಅದು ನಾವು ಓದ್ಬೇಕಾದ್ರೆ ಪ್ರತಿ ಸರಿ ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಹಾಗೆ ಕೊಟ್ಟಿದ್ದಾರೆ. ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್ ಅಂತ ಓದಬೇಕು. ಅವಾಗ ನಿಮಗೇನಾಗ್ತದೆ, ಅಲ್ಲಿ ಯೂಸ್ ಮಾಡುವ ಸ್ಪ್ಲಿಟ್ ರಿಂಗ್ಸನ್ನೇ ನಾವು ಕಮ್ಯುಟೇಟರ್ ಅಂತೀವಿ. ಆ ಕಮ್ಯುಟೇಟರೇ ಎಲೆಕ್ಟ್ರಿಕ್ ಕರೆಂಟಿನ ಡೈರೆಕ್ಷನನ್ನು ರಿವರ್ಸ್ ಮಾಡುತ್ತೆ ಅಂತ. ಓಕೆ, ಹಾಗಾದರೆ ಸ್ಪ್ಲಿಟ್ ರಿಂಗ್ಸ್ ಎಲ್ಲಿದೆ? ಇಲ್ಲಿ ಆಪ್ಷನ್ ಬಿ, ಸ್ಪ್ಲಿಟ್ ರಿಂಗ್ಸ್. ಆರ್ಮೇಚರ್ ಇಸ್ ನಥಿಂಗ್ ಬಟ್ ಎ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ವಿಚ್ ರೊಟೇಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಸ್ಪ್ಲಿಟ್ ರಿಂಗ್ಸ್ ಇಸ್ ದ ರೈಟ್ ಆನ್ಸರ್. 22nd ಕ್ವಶನ್ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫೀಚರ್ ಆಫ್ ಕಮರ್ಷಿಯಲ್ ಮೋಟರ್ಸ್? ಇಲ್ಲಿ ಯಾವ ಫೀಚರು ಕಮರ್ಷಿಯಲ್ ಮೋಟರ್ನ ಒಂದು ಫೀಚರ್ ಅಲ್ಲ ಅಂತ ಕೇಳಿದ್ವಿ. ಓಕೆ, ನೋಡೋಣ. ಎನ್ ಎಲೆಕ್ಟ್ರೋಮ್ಯಾಗ್ನೆಟ್ ಇನ್ ಪ್ಲೇಸ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್, ಲೆಸ್ ನಂಬರ್ ಆಫ್ ಟರ್ನ್ಸ್ ಆಫ್ ಕಂಡಕ್ಟಿಂಗ್ ವೈರ್ ಇನ್ ದ ಕರೆಂಟ್ ಕಾಯಿಲ್, ಎ ಸಾಫ್ಟ್ ಐರನ್ ಕೋರ್ ಆನ್ ವಿಚ್ ದ ಕಾಯಿಲ್ ಈಸ್ ವುಂಡ್, ಅಂಡ್ ನನ್ ಆಫ್ ದೀಸ್. ಓಕೆ, ಸೊ ಕಮರ್ಷಿಯಲ್ ಮೋಟರ್ ಈಗಾಗಲೇ ಹೇಳಿದ್ದೀನಿ ಅನಿಸುತ್ತೆ, ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ನಾಟ್ ಎ ಫೀಚರ್ ಆಫ್ ಅಂತಂದರೆ ಆಗಲೇ ಹೇಳಿದ್ದೀನಿ, ಎಲೆಕ್ಟ್ರೋಮ್ಯಾಗ್ನೆಟ್ ಇನ್ ಪ್ಲೇಸ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್, ಲೆಸ್ ನಂಬರ್ ಆಫ್ ಟರ್ನ್ಸ್ ಆಫ್ ಕಂಡಕ್ಟಿಂಗ್ ವೈರ್ ಇನ್ ಎ ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್, ಎ ಸಾಫ್ಟ್ ಐರನ್ ಕೋರ್ ಆನ್ ವಿಚ್ ದ ಕಾಯಿಲ್ ಈಸ್ ಓನ್ಡ್. ಅದರಲ್ಲಿ ಆಪ್ಷನ್ ಸ್ವಲ್ಪ ಚೇಂಜ್ ಇದೆ. ಇಲ್ಲಿ ನಾವು ಇದನ್ನು ಚೂಸ್ ಮಾಡ್ತೀವಿ, ಆಪ್ಷನ್ ಬಿ. ಯಾಕೆಂದರೆ ಕಮರ್ಷಿಯಲ್ ಮೋಟ್ರಲ್ಲಿ ಕೆಪಾಸಿಟಿ ಜಾಸ್ತಿ ಬೇಕಾಗಿರೋದ್ರಿಂದ ನಂಬರ್ ಆಫ್ ಟರ್ನ್ಸ್ ಆಫ್ ಕಾಯಿಲನ್ನು ಜಾಸ್ತಿ ಮಾಡ್ತೀವಿ. ಆದರೆ ಇಲ್ಲಿ ಲೆಸ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ವಿಲ್ ಗೋ ವಿತ್ ದ ಆಪ್ಷನ್ ಬಿ. 23rd ಕ್ವಶನ್ ಹೋಗೋಣ. ದ ಸಾಫ್ಟ್ ಐರನ್ ಕೋರ್ ಅಂಡ್ ದ ಕಾಯಿಲ್ ಇನ್ ಎ ಕಮರ್ಷಿಯಲ್ ಮೋಟರ್ ಈಸ್ ನೋನ್ ಆಸ್ ಕಮ್ಯುಟೇಟರ್, ಅರ್ಮೇಚರ್, ಸ್ಪ್ಲಿಟ್ ರಿಂಗ್, ಬ್ರಷಸ್. ಓಕೆ, ಸೊ ಇಲ್ಲಿ ನೋಡಿ, ದ ಸಾಫ್ಟ್ ಐರನ್ ಕೋರ್ ಅಂಡ್ ದ ಕಾಯಿಲ್ ಇನ್ ಎ ಕಮರ್ಷಿಯಲ್ ಮೋಟರ್ ಅಂತ. ಓಕೆ, ಇಲ್ಲಿ ಕಮರ್ಷಿಯಲ್ ಅಥವಾ ಸಿಂಪಲ್ ಎಲೆಕ್ಟ್ರಿಕ್ ಮೋಟರ್ ಇದೆ. ಇದರಲ್ಲೇ ನಾವು ಒಂದು ಸಾಫ್ಟ್ ಐರನ್ ಕೋರನ್ನು ಇಟ್ಟರೆ, ಲೈಕ್ ದಿಸ್, ಒಂದು ಸಾಫ್ಟ್ ಐರನ್ ಕೋರನ್ನು ಇಟ್ಟು ಅದ್ರ ಸುತ್ತ ಕಾಯಿಲನ್ನು ಉಂಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅವಾಗ ಇದು ಕಮರ್ಷಿಯಲ್ ಮೋಟರ್ ಆಗುತ್ತೆ. ಇಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಬದಲಾಗಿ ಏನಿರ್ತಾರೆ, ಎಲೆಕ್ಟ್ರೋಮ್ಯಾಗ್ನೆಟನ್ನು ಇಡ್ತಾರೆ ಅಂತ ತಗೊಳ್ಳಿ. ಸೊ ಇದನ್ನು ನಾವು ಗಮನಿಸಬೇಕು. ಇಲ್ಲಿ ವಾಟ್ ಈಸ್ ಎ ಬಿ ಸಿ ಡಿ? ಎ ಬಿ ಸಿ ಡಿ ಇಸ್ ಎ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ವಿಚ್ ಈಸ್ ನೋನ್ ಆಸ್ ಅರ್ಮೇಚರ್. ಓಕೆ, ಸೊ ಅರ್ಮೇಚರ್ ಪ್ಲಸ್ ಕೋರ್, ಸಾಫ್ಟ್ ಕೋರನ್ನು ನಾವು ಆ್ಯಕ್ಚುಲಿ ಏನಂತ ಕರಿತೀವಿ, ಇಲ್ಲಿ ಅರ್ಮೇಚರ್ ಅಂತ ಕರಿತೀವಿ. ಓಕೆ, ದ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ವಿತ್ ಅ ಸಾಫ್ಟ್ ಐರನ್ ಕೋರ್ ಇನ್ಸೈಡ್ ಇಟ್ ಈಸ್ ನೋನ್ ಆಸ್ ಅರ್ಮೇಚರ್. ಓಕೆ, ಸೊ ಹಿಯರ್ ಕಮ್ಯುಟೇಟರ್ ಅಂದರೆ ನಿಮಗೆ ಗೊತ್ತಿದೆ, ಇಲ್ಲಿ ಏನು ಸ್ಪ್ಲಿಟ್ ರಿಂಗ್ಸ್ ಇರ್ತದಲ್ಲ, ಆ ಸ್ಪ್ಲಿಟ್ ರಿಂಗ್ಸನ್ನು ನಾವು ಕಮ್ಯುಟೇಟರ್ ಅಂತ ಕರಿತೀವಿ. ಇನ್ನು ಬ್ರಷಸ್ ಇದೆ, ಇಲ್ಲಿ ಬ್ರಷಸ್, ಬಟ್ ನಮಗೆ ಬೇಕಾಗಿರೋದು ಇದು ಅರ್ಮೇಚರ್. ಓಕೆ, ನೆಕ್ಸ್ಟ್ 24th ಕ್ವಶನ್ ಹೋಗೋಣ. ಈಚ್ ಒನ್ ಆಫ್ ದ ಫಾಲೋಯಿಂಗ್ ಚೇಂಜಸ್ ವಿಲ್ ಇನ್ಕ್ರೀಸ್ ಇ ಎಮ್ ಎಫ್ ಇನ್ ಎ ಸಿಂಪಲ್ ಜನರೇಟರ್ ಎಕ್ಸೆಪ್ಟ್. ಓಕೆ, ಈ ಕೆಳಗಿನ ಎಲ್ಲ ಪಾಯಿಂಟ್ಗಳಲ್ಲಿ 3 ಪಾಯಿಂಟ್ ಏನು ಮಾಡುತ್ತೆ ಅಂದರೆ ಇ ಎಮ್ ಎಫನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾವುದು ಇನ್ಕ್ರೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಅರ್ಮೇಚರ್ ಕಾಯಿಲ್. ಈ ಅರ್ಮೇಚರ್ ಕಾಯಿಲಿನ ನಂಬರ್ ಆಫ್ ಟರ್ನ್ಸನ್ನು ಜಾಸ್ತಿ ಮಾಡಿದ ಹಾಗೆಲ್ಲ ಏನಾಗುತ್ತೆ, ಇಂಡ್ಯೂಸ್ಡ್ ಇ ಎಮ್ ಎಫ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಇನ್ಕ್ರೀಸ್ ಮಾಡುತ್ತೆ.
ಇದಾದಮೇಲೆ ವೈಂಡಿಂಗ್ ದ ಕಾಯಿಲ್ ಅನ್ನ ಸಾಫ್ಟ್ ಐರನ್ ಅರ್ಮೇಚರ್. ಸಾಫ್ಟ್ ಐರನ್ ಅರ್ಮೇಚರ್ನ ಸುತ್ತ ಒಂದು ಕಾಯಿಲನ್ನು ವೈಂಡ್ ಮಾಡಿದಾಗಲೂ ಕೂಡ ಅದರದ್ದು ಕೆಪಾಬಿಲಿಟಿ ಜಾಸ್ತಿ ಆಗುತ್ತೆ, ಸೊ ಇ ಎಮ್ ಎಫ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದನ್ನು ಕೂಡ ನಾವು ಚೂಸ್ ಮಾಡ್ಕೊಳಕ್ಕೆ ಬರಲ್ಲ. ಇನ್ನು ಥರ್ಡ್ ಆಪ್ಷನ್ ನೋಡಿ, ಇನ್ಕ್ರೀಸಿಂಗ್ ದ ಸೈಜ್ ಆಫ್ ದ ಗ್ಯಾಪ್ ಇನ್ ವಿಚ್ ದ ಅರ್ಮೇಚರ್ ಟರ್ನ್ಸ್. ಓಕೆ, ಈ ಅರ್ಮೇಚರ್ ಟರ್ನ್ಸ್ ಇದೆಲ್ಲ ಅದರ ನಡುವೆ ಗ್ಯಾಪನ್ನು ಇನ್ಕ್ರೀಸ್ ಮಾಡಿದ ಹಾಗೆಲ್ಲ ಇ ಎಮ್ ಎಫ್ ಇನ್ಕ್ರೀಸ್ ಆಗುತ್ತಾ ಅಂತ. ಓಕೆ, ಸೊ ಆ್ಯಕ್ಚುಲಿ ಗ್ಯಾಪನ್ನು ಚೇಂಜ್ ಮಾಡೋದ್ರಿಂದ ಇ ಎಮ್ ಎಫ್ ಇನ್ಕ್ರೀಸ್ ಆಗೋದು, ಇ ಎಮ್ ಎಫ್ನಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಹಾಗಾಗಿ ನಾವು ಆಪ್ಷನ್ ಸಿ ಅನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಓಕೆ, ಸೊ ಇದಾದಮೇಲೆ ಡಿ ಆಪ್ಷನ್ ನೋಡಿ, ಇನ್ಕ್ರೀಸಿಂಗ್ ದ ಸ್ಪೀಡ್ ಆಫ್ ರೊಟೇಷನ್. ರೊಟೇಷನ್ ಸ್ಪೀಡನ್ನು ಜಾಸ್ತಿ ಮಾಡೋದ್ರಿಂದ ಇ ಎಮ್ ಎಫ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಆಪ್ಷನ್ಸ್ ಡಿ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ವಿ ವಿಲ್ ಗೋ ವಿತ್ ದ ಆಪ್ಷನ್ ಸಿ. 25th ಹೋಗೋಣ. ಎ ಗ್ಯಾಲ್ವನೋಮೀಟರ್ ಇಸ್ ಎನ್ ಇನ್ಸ್ಟ್ರೂಮೆಂಟ್ ದಟ್ ಕ್ಯಾನ್, ನೋಡಿ ಇದು ಎಲೆಕ್ಟ್ರಿಸಿಟಿ ಚಾಪ್ಟರ್ಲ್ಲೂ ಬರ್ತದೆ, ಇಲ್ಲೂ ಕೂಡ ಕೇಳೋ ಚಾನ್ಸಸ್ ಇದೆ. ಓಕೆ, ಎ ಗ್ಯಾಲ್ವನೋಮೀಟರ್ ಇಸ್ ಎನ್ ಇನ್ಸ್ಟ್ರೂಮೆಂಟ್, ಏನು ಮಾಡುತ್ತದು, ಇಟ್ ಜಸ್ಟ್ ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಡಿಟೆಕ್ಟ್ ಮಾಡುತ್ತಷ್ಟೇ ಇದೆಯೋ ಇಲ್ವೋ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಹಾಗಾಗಿ ವಿ ವಿಲ್ ಗೋ ವಿತ್ ದ ಆಪ್ಷನ್ ಸಿ, ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಕರೆಂಟ್ ಇನ್ ಅ ಸರ್ಕ್ಯೂಟ್. ಓಕೆ, ಡು ನಾಟ್ ಕನ್ಫ್ಯೂಸ್ ವಿತ್ ದಿಸ್. ಏನು ಇದನ್ನು ನಾವು ಅಮ್ಮೀಟರ್ ಜೊತೆಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಮ್ಮೀಟ್ರಲ್ಲಿ ಏನಾಗ್ತದೆ, ಎಲೆಕ್ಟ್ರಿಕ್ ಕರೆಂಟ್ ಎಷ್ಟಿದೆ ಅಂದರೆ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಸರ್ಕ್ಯೂಟಲ್ಲಿ ತೋರಿಸುತ್ತೆ, ಎಷ್ಟು ವೋಲ್ಟ್ಸ್ ಇದೆ ಅಂತ. ಆದರೆ ಇಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಮಾತ್ರ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಟ್ ಆಗೋದ್ರ ಮೂಲಕ ತೋರಿಸುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾವ್ ಲೆಟ್ಸ್ ಮೂವ್ ಆನ್ ಟು ದ 26th question. The device in which mechanical energy is used to rotate a conductor in a magnetic field to produce electricity. ಓಕೆ, ಇಲ್ಲಿ ಸ್ವಲ್ಪ ಸೆಂಟೆನ್ಸ್ನ ಜಾಸ್ತಿ ಹಾಕಿದ್ದೀನಿ ನಾನು. ಏನು ಇಲ್ಲಿ ಸಿಂಪಲ್ ಕೇಳಬೇಕು, ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋ ಡಿವೈಸ್ ಯಾವುದು ಅಂತ. ಬಟ್ ನಾನು ಯಾಕೆ ಇದು ಕ್ವಶನ್ ಮತ್ತೆ ಹಾಕಿದ್ದೀನಿ ಅಂದರೆ, ಇಲ್ಲಿ ಕೆಲವು ಸರಿ ಏನು ಮಾಡ್ತಾರೆ, ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಅಥವಾ ಸ್ವಲ್ಪ ಡಿಫಿಕಲ್ಟ್ ಮಾಡಬೇಕಂತೇಳಿ ಎಕ್ಸ್ಟ್ರಾ ಸೆಂಟೆನ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಬಟ್ ಮೀನಿಂಗ್ ಸೇಮ್ ಇರ್ತದೆ, ಆ ಮೀನಿಂಗನ್ನು ನಾವು ಅರ್ಥ ಮಾಡ್ಕೋಬೇಕು. ದ ಡಿವೈಸ್ ಇನ್ ವಿಚ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಯೂಸ್ಡ್ ಟು ರೊಟೇಟ್ ಎ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕಂಡಕ್ಟರ್ನ ರೊಟೇಟ್ ಮಾಡೋದಕ್ಕೆ ಮೆಕ್ಯಾನಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡ್ರೆ ಅದರಿಂದ ನಾವು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಿದರೆ ಅಂಥ ಡಿವೈಸನ್ನು ಏನಂತ ಕರಿತೀವಿ ಅಂತ. ಓಕೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಅಂದರೆ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಜನರೇಟರ್. ಓಕೆ, ವಾಟ್ ಅಬೌಟ್ ಮೋಟರ್? ಮೋಟ್ರಲ್ಲಿ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತೀವಿ. ಸೊ ಹೀಟರ್ ಅಲ್ಲ, ಇಲ್ಲಿ ಅಮ್ಮೀಟರ್ ಆಗಲೇ ಹೇಳಿದ್ದೀನಿ, ಅಮ್ಮೀಟರ್ ಅಲ್ಲ, ಎಲೆಕ್ಟ್ರಿಕ್ ಜನರೇಟರ್ ಇಸ್ ದ ರೈಟ್ ಆನ್ಸರ್. ಓಕೆ, 27th ಕ್ವಶನ್ ಹೋಗೋಣ. ದ ಡಿವೈಸ್ ದಟ್ ಪ್ರೊಡ್ಯೂಸಸ್ ಯೂನಿಡೈರೆಕ್ಷನಲ್ ಕರೆಂಟ್. ಯಾವ ಡಿವೈಸು ಯೂನಿಡೈರೆಕ್ಷನಲ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ? ವಾಟ್ ಅಬೌಟ್ ಯೂನಿಡೈರೆಕ್ಷನಲ್ ಕರೆಂಟ್? ಯೂನಿಡೈರೆಕ್ಷನಲ್ ಅಂತಂದರೆ ದ ಕರೆಂಟ್ ವಿಚ್ ಫ್ಲೋಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಅಂತ ಕರೆಂಟನ್ನು ಪ್ರೊಡ್ಯೂಸ್ ಮಾಡೋದು. ಅಂತ ಯೂನಿಡೈರೆಕ್ಷನಲ್ ಕರೆಂಟ್ ಅಂತ ಯಾವುದನ್ನು ಕರಿತೀವಿ? ಡಿ ಸಿ ಅನ್ನು ಕರಿತೀವಿ. ಡಿ ಸಿ ಅಂತಂದರೆ ಡೈರೆಕ್ಟ್ ಕರೆಂಟ್. ಈ ಡೈರೆಕ್ಟ್ ಕರೆಂಟ್ ಈಸ್ ಯೂನಿಡೈರೆಕ್ಷನಲ್. ಓಕೆ, ಹಾಗಾದರೆ ಡಿ ಸಿ ಕರೆಂಟನ್ನು ಪ್ರೊಡ್ಯೂಸ್ ಮಾಡೋ ಡಿವೈಸ್ ಯಾವುದು? ಓಕೆ, ಸೊ ಡಿ ಸಿ ಅಂತ ಇರುತ್ತೆ. ಆದರೆ ಕರೆಂಟನ್ನು ಪ್ರೊಡ್ಯೂಸ್ ಮಾಡೋ ಡಿವೈಸ್ ಯಾವುದು? ಜನರೇಟರ್ ಅಲ್ವಾ? ಸೊ ಎಂಥ ಕರೆಂಟ್ ಪ್ರೊಡ್ಯೂಸ್ ಮಾಡ್ತದೆ? ಅದು ಡಿ ಸಿ ಕರೆಂಟ್. ಹಾಗಾಗಿ ಅದನ್ನು ಡಿ ಸಿ ಜನರೇಟರ್ ಅಂತ ಕರಿತೀವಿ. ವಾಟ್ ಅಬೌಟ್ ಎ ಸಿ ಜನರೇಟರ್? ಎ ಸಿ ಜನರೇಟರ್ ಪ್ರೊಡ್ಯೂಸಸ್ ಆಲ್ಟರ್ನೇಟ್ ಕರೆಂಟ್, ದಟ್ ಈಸ್ ಎ ಸಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಅದರ ಡೈರೆಕ್ಷನ್ನು ಎವ್ರಿ ಹಾಫ್ ರೊಟೇಷನ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಪ್ರತಿ ಸೈಕಲ್ಗೆ 2 ಸರಿ ಅದರದ್ದು ಡೈರೆಕ್ಷನ್ ಚೇಂಜ್ ಆಗುತ್ತೆ. ಬಟ್ ಮೋಟರ್, ಇಲ್ಲಿ ಮೋಟರ್ ಅನ್ನೋದು ಬರೋದೇ ಇಲ್ಲ, ಯಾಕೆಂದರೆ ಮೋಟರು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲ್ಲ, ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಇನ್ ಇಂಡಿಯಾ ದ ಫ್ರೀಕ್ವೆನ್ಸಿ ಆಫ್ ಎ ಸಿ. ಓಕೆ, ಇಂಡಿಯಾದಲ್ಲಿ ಆಲ್ಟರ್ನೇಟ್ ಕರೆಂಟಿನ ಫ್ರೀಕ್ವೆನ್ಸಿ ಎಷ್ಟು ಅಂತ ಆಗಲೇ ಹೇಳಿದ್ದೀನಿ ನಾನು ಈ ಹಿಂದೆ ಕ್ವಶನ್ ಡಿಸ್ಕಸ್ ಮಾಡ್ತಾ. ಆಲ್ಟರ್ನೇಟ್ ಕರೆಂಟಿನ ಫ್ರೀಕ್ವೆನ್ಸಿ 50 Hz ಇರುತ್ತೆ ಅಂತ. ಸೊ ದಿಸ್ ಇಸ್ ಡೈರೆಕ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ 29th ಕ್ವಶನ್ ನೋಡಿ. ವಿಚ್ ಆಫ್ ದೀಸ್ ಅಪ್ಲಯನ್ಸಸ್ ರಿಕ್ವೈರ್ಸ್ 15 amps ಕರೆಂಟ್ ರೇಟಿಂಗ್ ಟು ಯೂಸ್ ದೆಮ್? ಈ ಕೆಳಗಿನ ಯಾವ ಒಂದು ಇಕ್ವಿಪ್ಮೆಂಟ್, ಹೋಮ್ ಅಪ್ಲಯನ್ಸ್ 15 amps ಕರೆಂಟನ್ನು ಬಿಡುತ್ತೆ ಅಂತ? ಓಕೆ, ಸೊ ನೋಡಿ, ನಮ್ಮ ಮನೆಗಳಲ್ಲಿ ಅಥವಾ ಇಂಡಿಯಾದಲ್ಲಿ ಯೂಶಲಿ 2 ಸರ್ಕ್ಯೂಟ್ಸ್ ಇರುತ್ತೆ. ಓಕೆ, ಒಂದು 5 amps ಸರ್ಕ್ಯೂಟು, ಇನ್ನೊಂದು 15 amps ಸರ್ಕ್ಯೂಟ್ ವೈರಿಂಗ್ ಮಾಡಬೇಕಾದ್ರೆ. ಈ 5 amps ಲೆಸ್ ಕರೆಂಟನ್ನು ಬೇಡುವಂತಹ ಅಥವಾ ಲೋ ಪವರ್ ಕರೆಂಟನ್ನು, ಅಂದರೆ ಲೆಸ್ ಪವರ್ ಅಥವಾ ಲೋ ಪವರ್ ರೇಟಿಂಗ್ ಇರುವಂತಹ ಅಪ್ಲಯನ್ಸಸ್ ಅನ್ನು ಯೂಸ್ ಮಾಡೋದಕ್ಕೆ 5 amps ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡ್ತೀವಿ ಅದನ್ನು. ಇನ್ನು 15 amps ಸರ್ಕ್ಯೂಟ್ ಯಾವಾಗ ಯೂಸ್ ಮಾಡ್ತೀವಿ? ಹೈ ಪವರ್ ಕನ್ಸಂಪ್ಷನ್ ಅಥವಾ ಹೈ ಪವರ್ ರೇಟಿಂಗ್ ಇರುವಂತಹ
ಡಿವೈಸಸನ್ನು ಕನೆಕ್ಟ್ ಮಾಡೋದಕ್ಕೆ 15 ಆ್ಯಂಪ್ ಸರ್ಕ್ಯೂಟನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೇಳಿರೋದೇನು, ಯಾವ ಅಪ್ಲಯನ್ಸು 15 ಆ್ಯಂಪ್ಸ್ ಕರೆಂಟನ್ನು ಬಿಡುತ್ತೆ ಅಂತ. ಅದರರ್ಥ ಏನು, ಹೈ ಪವರ್ ರೇಟಿಂಗ್ ಇರುವ ಅಪ್ಲಯನ್ಸನ್ನು ನಾವು ಹುಡುಕ್ಬೇಕಿಲ್ಲಿ. ಹೈ ಪವರ್ ರೇಟಿಂಗ್ ಯಾವುದಿದೆ ನೋಡಿ, ಸೊ ಬಲ್ಬಿಗೆ ಲೋ ಪವರ್ ಬೇಕಾಗ್ತದೆ, ಅದಕ್ಕೇನು ಹೈ ಪವರ್ ಬೇಕಾಗಿಲ್ಲ. ಸೊ ಹಾಗಾಗಿ ಇದು 5 ಆ್ಯಂಪ್ಸ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡ್ತಾರೆ. ಫ್ಯಾನ್ಗೂ ಕೂಡ ಲೋ ಪವರ್ ಬೇಕಾಗುತ್ತೆ, ಇದನ್ನು ಕೂಡ 5 ಆ್ಯಂಪ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡ್ತೀವಿ. ಏರ್ ಕೂಲರ್ ಇದೆಲ್ಲ, ದಟ್ ಈಸ್ ನಥಿಂಗ್ ಬಟ್ AC ಅಂತ ಕರಿತೀವಿ, ಏರ್ ಕಂಡೀಷ್ನರು. ಇದಕ್ಕೆ ಆ್ಯಕ್ಚುಲಿ ಹೈ ಪವರ್ ಬೇಕಾಗುತ್ತೆ, ಹೈ ಪವರ್ ರೇಟಿಂಗ್ ಇರುವಂಥ ಡಿವೈಸ್ ಅದು. ಹಾಗಾಗಿ ಅದನ್ನು ನಾವು 15 ಆ್ಯಂಪ್ಸ್ಗೆ ಕನೆಕ್ಟ್ ಮಾಡ್ತೀವಿ. ವಾಟ್ ಅಬೌಟ್ ಮೊಬೈಲ್ ಚಾರ್ಜರ್ಗೆ ತುಂಬ ಲೋ ಕರೆಂಟ್ ಬೇಕಾಗ್ತದೆ. ಸೊ ಹಾಗಾಗಿ ಅದನ್ನು ಕೂಡ 5 ಆ್ಯಂಪ್ಸ್ ಸರ್ಕ್ಯೂಟಿಗೆ ಕನೆಕ್ಟ್ ಮಾಡಿದ್ರು ಸಾಕಾಗುತ್ತೆ. ಸೊ ಇಲ್ಲಿ 15 ಆ್ಯಂಪ್ ಸರ್ಕ್ಯೂಟನ್ನು ಬೇಡುವಂತಹ ಅಥವಾ ಅವಶ್ಯಕತೆ ಇರುವಂತಹ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಯಾವುದು ಅಂತಂದರೆ ಏರ್ ಕೂಲರ್. ಸೊ ವಿ ವಿಲ್ ಗೋ ವಿತ್ ಆಪ್ಷನ್ ಸಿ, ಏರ್ ಕೂಲರ್. ಓಕೆ, ಸೊ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. ಲಾಸ್ಟ್ ಈ ಚಾಪ್ಟರ್ನ ಕೊನೆಯಲ್ಲಿ ಈ ಕಾನ್ಸೆಪ್ಟ್ ಇದೆ. ಓಕೆ, ಎಲೆಕ್ಟ್ರಿಕ್ ವೈರಿಂಗ್, ಡೊಮೆಸ್ಟಿಕ್ ಸರ್ಕ್ಯೂಟು, ಇದೆಲ್ಲ ಅದರಲ್ಲಿ ನಿಮಗೆಲ್ಲ ಆಪ್ಷನ್ಸ್ ಸಿಗ್ತದೆ, ಇದೆಲ್ಲ ಕಾನ್ಸೆಪ್ಟ್ಗಳು ಸಿಗುತ್ತೆ, ಒಂದ್ಸರಿ ನೋಡ್ತಾ ಹೋಗಿ. ಇನ್ನು 30th ಕ್ವಶನ್ಗೆ ಹೋಗೋಣ. ಇನ್ ಇಂಡಿಯಾ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಈಸ್. ಓಕೆ, ಇಂಡಿಯಾದಲ್ಲಿ ಲೈವ್ ವೈರ್, ನ್ಯೂಟ್ರಲ್ ವೈರಿನ ನಡುವೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸು 220 volts ಅಂತ ಹೇಳ್ತೀವಿ. ಓಕೆ, ಇದು ಕೂಡ ಡೈರೆಕ್ಟ್ ಕ್ವಶನ್ನು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ನೀವು ಇದನ್ನು ನೋಡ್ಕೋಬೋದು. ಓಕೆ, ನೆಕ್ಸ್ಟ್ 31st ಕ್ವಶನ್ಗೆ ಹೋಗೋಣ. ಎಲೆಕ್ಟ್ರಿಕ್ ಫ್ಯೂಸ್ ಪ್ರಿವೆಂಟ್ಸ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಂಡ್ ದ ಅಪ್ಲಯನ್ಸ್ ಫ್ರಮ್ ಎ ಪಾಸಿಬಲ್ ಡ್ಯಾಮೇಜ್. ಓಕೆ, ಇಲ್ಲಿ ಫ್ಯೂಸ್ ಏನೋ ಫಂಕ್ಷನ್ ಕೇಳಿದ್ದಾರೆ. ಓಕೆ, ಈ ಫ್ಯೂಸ್ ಅನ್ನೋದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗಳನ್ನು ಹೇಗೆ ಕಾಪಾಡುತ್ತೆ, ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಡ್ಯಾಮೇಜ್ ಆಗೋದ ಹಾಗೆ ಹೇಗೆ ಕಾಪಾಡುತ್ತೆ ಅಂತ. ಓಕೆ, ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ ನಾವು. ಸ್ಟಾಪಿಂಗ್ ದ ಫ್ಲೋ ಆಫ್ ಅನ್ಡ್ಯೂಲಿ ಹೈ ಎಲೆಕ್ಟ್ರಿಕ್ ಕರೆಂಟ್. ಕೆಲವು ಸರಿ ಬೇರೆ ಬೇರೆ ಕಾರಣಗಳಿಂದ ಜಾಸ್ತಿ ಕರೆಂಟು ಇದ್ದಕ್ಕಿದ್ದ ಹಾಗೆ ಸರ್ಕ್ಯೂಟ್ ಒಳಗಡೆ ಪಾಸ್ ಆಯಿತು ಅಂತಂದರೆ ಆ ಕರೆಂಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೆ ಅಪ್ಲಯನ್ಸಸ್ ಹಾಳಾಗ್ಬಿಡುತ್ತೆ. ಅದ್ರ ಬದಲಾಗಿ ನಾವೇನು ಮಾಡ್ತೀವಿ, ಮನೆ ಹೊರಗಡೆ ಒಂದು ಪ್ರತಿ ಸರ್ಕ್ಯೂಟಿಗೆ ಒಂದು ಫ್ಯೂಸನ್ನು ಹಾಕಿರ್ತೀವಿ. ಆ ಫ್ಯೂಸಲ್ಲಿರುವ ವಯರ್ ಏನಾಗುತ್ತೆ, ಬ್ರೇಕ್ ಆಗ್ತದೆ. ಅಂದರೆ ಹೈ ಟೆಂಪ್ರೇಚರ್ ಬಂದಾಗ ಮೆಲ್ಟ್ ಆಗಿ ಬ್ರೇಕ್ ಆಗಿ ಸರ್ಕ್ಯೂಟ್ ಬ್ರೇಕ್ ಆಗಿ ಮನೆ ಒಳಗಡೆ ಕರೆಂಟ್ ಪಾಸ್ ಆಗಲ್ಲ. ಸೊ ಫ್ಯೂಸ್ ಏನು ಮಾಡುತ್ತೆ, ಹೈ ಎಲೆಕ್ಟ್ರಿಕ್ ಕರೆಂಟನ್ನು ಸ್ಟಾಪ್ ಮಾಡುತ್ತೆ ಮುಂದಕ್ಕೆ ಹೋಗದಾಗೆ. ಹಾಗಾಗಿ ಇದು ಆ್ಯಕ್ಚುಲಿ ರೈಟ್ ಆನ್ಸರ್ ಆಗ್ತದೆ. ಫ್ಯೂಸಿನ ಫಂಕ್ಷನ್ ಅದು. ವಾಟ್ ಅಬೌಟ್ ಆಪ್ಷನ್ ಬಿ, ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಫ್ಯೂಸು ಆ್ಯಕ್ಚುಲಿ ಹೈ ಕರೆಂಟನ್ನು ಪ್ರಿವೆಂಟ್ ಮಾಡುತ್ತೆ ಅಷ್ಟೇ, ಡೈರೆಕ್ಷನ್ ಆಫ್ ಕರೆಂಟನ್ನು ಚೇಂಜ್ ಮಾಡಲ್ಲ. ಹಾಗಾಗಿ ಇದು ಆಪ್ಷನ್ ಅಲ್ಲ. ಲೋಯರಿಂಗ್ ದ ವೋಲ್ಟೇಜನ್ನು ಕಡಿಮೆ ಮಾಡ್ತಾ ಇದೆ ಅಂತ. ವೋಲ್ಟೇಜನ್ನು ಕಡಿಮೆ ಮಾಡಲ್ಲ, ಸ್ಟಾಪ್ ಮಾಡುತ್ತೆ ಅಷ್ಟೇ ಮುಂದಕ್ಕೆ ಹೋಗೋದನ್ನು. ಹಾಗಾಗಿ ಇದು ಕೂಡ ಆಪ್ಷನ್ ಅಲ್ಲ. ಇನ್ನು ಆಲ್ದೇ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಫ್ಯೂಸ್ ಬಗ್ಗೆ ಎಲ್ಲ ಮಾಡಲ್ ಪೇಪರಲ್ಲಿ, ಈವನ್ ಥೇರಿ ಅಂದರೆ ನಿಮಗೆ 80 ಮಾರ್ಕ್ಸ್ ಮಾಡಲ್ ಪೇಪರ್ ಇತ್ತಲ್ಲ, ಅದರಲ್ಲೂ ಕೂಡ ಫ್ಯೂಸ್ ಬಗ್ಗೆ ಕೆಲವು ಕ್ವಶನ್ಸ್ ಇದೆ. ಹಾಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಗಮನಿಸಿ, ಅದ್ರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರೋ ಚಾನ್ಸಸ್ ಇದೆ. ನಾವು ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 32. ದ ಮೋಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ ಮೆಥಡ್ ಯೂಸ್ಡ್ ಫಾರ್ ಪ್ರೊಟೆಕ್ಟಿಂಗ್ ಹೋಮ್ ಅಪ್ಲಯನ್ಸಸ್ ಫ್ರಮ್ ಶಾರ್ಟ್ ಸರ್ಕ್ಯೂಟಿಂಗ್ ಆರ್ ಓವರ್ಲೋಡಿಂಗ್. ಓಕೆ, ಓವರ್ಲೋಡಿಂಗಿಂದ ಅಥವಾ ಶಾರ್ಟ್ ಸರ್ಕ್ಯೂಟಿಂಗಿಂದ ಈ ಹೋಮ್ ಅಪ್ಲಯನ್ಸಸ್ಸನ್ನು ಕಾಪಾಡೋದು ಹೇಗೆ ಅಂತ ನೋಡಿ. ಶಾರ್ಟ್ ಸರ್ಕ್ಯೂಟ್ ಆದಾಗ ಅಥವಾ ಓವರ್ಲೋಡಿಂಗ್ ಆದಾಗ ಏನಾಗುತ್ತೆ, ಸರ್ಕ್ಯೂಟ್ ಒಳಗಡೆ ಹೆವಿ ಅಮೌಂಟ್ ಆಫ್ ಕರೆಂಟ್ ಬರ್ತದೆ, ಹೈಯೆಸ್ಟ್ ವೋಲ್ಟೇಜ್ ಬರ್ತದೆ. ಈ ಹೈಯೆಸ್ಟ್ ವೋಲ್ಟೇಜ್ ಬಂದಾಗ ಒಳಗಡೆ ಇರುವ ಅಪ್ಲಯನ್ಸಸ್ ಎಲ್ಲ ಏನಾಗುತ್ತೆ, ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಅದ್ರ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಲ್ಲಿ ಒಂದು ಫ್ಯೂಸನ್ನು ಹಾಕ್ತಾರೆ. ಫ್ಯೂಸನ್ನು ಹಾಕೋದ್ರಿಂದ ವೋಲ್ಟೇಜ್ ಹೆವಿ ಆದಾಗ ಫ್ಯೂಸ್ ಮೆಲ್ಟ್ ಆಗಿ ಸರ್ಕ್ಯೂಟ್ ಬ್ರೇಕ್ ಆಗಿ ನೆಕ್ಸ್ಟ್ ಮುಂದಕ್ಕೆ ಕರೆಂಟ್ ಪಾಸ್ ಆಗಲ್ಲ. ಹಾಗಾಗಿ ಸರ್ಕ್ಯೂಟ್ ಬ್ರೇಕ್ ಮಾಡೋದಕ್ಕೆ ಫ್ಯೂಸನ್ನು ಯೂಸ್ ಮಾಡ್ಬೋದು ನಾವು. ಓಕೆ, ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಅಬೌಟ್ ಎ, ಅರ್ಥಿಂಗ್. ಅರ್ಥಿಂಗ್ ಆ್ಯಕ್ಚುಲಿ ಇಟ್ ಈಸ್ ಯೂಸ್ ಟು ಪ್ರೊಟೆಕ್ಟ್ ಎಲೆಕ್ಟ್ರಿಕ್ ಶಾಕಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅರ್ಥಿಂಗ್ ಯೂಸ್ ಮಾಡ್ಕೊತೀವಿ. ಅದು ಮುಂದೆ ಬರ್ತದೆ, ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ 33rd ಕ್ವಶನ್ ನೋಡಿ. ಟು ಅವಾಯ್ಡ್ ದ ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್ ವಿಚ್ ಫಿನಾಮಿನಾ ಈಸ್ ಯೂಸ್ಡ್. ಎಲೆಕ್ಟ್ರಿಕ್ ಶಾಕಿನ ರಿಸ್ಕನ್ನು ಅವಾಯ್ಡ್ ಮಾಡೋದಕ್ಕೆ ಯಾವ ಫಿನಾಮಿನನ್ನು ಯೂಸ್ ಮಾಡ್ಕೊತೀವಿ ಅಂತ. ಓಕೆ, ಈಗೇನು ಹೇಳಿದ್ದೀನಿ ನಾನು, ನಾವು ಅರ್ಥಿಂಗನ್ನು ಯೂಸ್ ಮಾಡ್ಕೊತೀವಿ. ಓಕೆ, ಸೊ ಯಾವುದೋ ಒಂದು ಮೆಟಲ್ ಬಾಡಿ ಅಪ್ಲಯನ್ಸಸ್ ಇದೆ ಮನೆಯಲ್ಲಿ ಅಂತಂದರೆ ಇದಕ್ಕೆ ಎಲೆಕ್ಟ್ರಿಕ್ ಕರೆಂಟನ್ನು ನೀವು ಸಪ್ಲೈ ಮಾಡ್ತೀರಿ. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಮಾಡಿದಾಗ ಇದರಿಂದ ಎಕ್ಸ್ಟ್ರಾ ಏನಾದರೂ ಚಾರ್ಜಸ್ಸು ಈ ಮೆಟಲ್ ಬಾಡಿಯಿಂದ ಮನುಷ್ಯ ಅದನ್ನು ಟಚ್ ಮಾಡಿದಾಗ ಅವನಿಗೆ ಎಲೆಕ್ಟ್ರಿಕ್ ಶಾಕು ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಮೆಟಲ್ ಬಾಡಿ ಅಪ್ಲಯನ್ಸಸ್ಸನ್ನು ನಾವು ಒಂದು ಅರ್ಥಿಂಗ್ ವೈರ್ ಮೂಲಕ ಭೂಮಿಗೆ ಕನೆಕ್ಟ್ ಮಾಡಿರ್ತೀವಿ. ಓಕೆ, ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಪ್ರೊಡ್ಯೂಸ್ ಆಯಿತು ಅಂದರೆ ಆ ಚಾರ್ಜಸ್ ಎಲ್ಲ ಭೂಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕು ಯೂಸರ್ಗೆ ಕಡಿಮೆ ಇರ್ತದೆ. ಹಾಗಾಗಿ ಅರ್ಥಿಂಗನ್ನು ಯೂಸ್ ಮಾಡ್ಕೊತೀನಿ. ಓಕೆ, ಓವರ್ಲೋಡಿಂಗ್, ಶಾರ್ಟ್ ಸರ್ಕ್ಯೂಟಿಂಗ್ ಅವೆಲ್ಲ ಪ್ರಿವೆಂಟ್ ಮಾಡೋವಲ್ಲ, ಅವೇನು ರಿಸ್ಕ್ ಕ್ರಿಯೇಟ್ ಮಾಡ್ತವೆ. ನನ್ ಆಫ್ ದಿಸ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಅರ್ಥಿಂಗ್ ಇಸ್ ದ ರೈಟ್ ಆನ್ಸರ್. 34th ಕ್ವಶನ್ಗೆ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಎ ಕಾಸ್ ಆಫ್ ಓವರ್ಲೋಡಿಂಗ್. ಓವರ್ಲೋಡ್ ಆಗೋದಕ್ಕೆ ಯಾವುದು ಕಾರಣ ಅಂತ. ಓಕೆ,
ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು. ದ ಲೈವ್ ವೈರ್ ಆ್ಯಂಡ್ ದ ನ್ಯೂಟ್ರಲ್ ವೈರ್ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್. ಕೆಲವು ಸರಿ ಡ್ಯಾಮೇಜ್ ಆಗೋದ್ರಿಂದನೋ ಬೇರೆ ಯಾವುದೋ ಕಾರಣದಿಂದನೋ ಲೈವ್ ವೈರು ನ್ಯೂಟ್ರಲ್ ವೈರು ಎರಡೂ ಕೂಡ ಏನಾಗ್ತದೆ, ಕಮ್ ಇನ್ ಕಾಂಟ್ಯಾಕ್ಟ್, ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದ್ಬಿಡ್ತದೆ, ಅಲ್ಲಿ ಇನ್ಸುಲೇಟರ್ ಬ್ರೇಕ್ ಆಗಿರ್ತದೆ. ಸೊ ಅವಾಗ ಏನಾಗ್ತದೆ, ಸರ್ಕ್ಯೂಟ್ ಶಾರ್ಟ್ ಆಗುತ್ತೆ, ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಸೊ ಶಾರ್ಟ್ ಸರ್ಕ್ಯೂಟ್ ಆದಾಗ ಓವರ್ಲೋಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ರೈಟ್ ಆಪ್ಷನ್ ಆಗ್ತದೆ. ಆಪ್ಷನ್ ಎ ಆ್ಯಕ್ಚುಲಿ ರೈಟ್. ಇನ್ನು ಆಕ್ಸಿಡೆಂಟಲ್ ಹೈಕ್ ಇನ್ ದ ಸಪ್ಲೈ ಆಫ್ ವೋಲ್ಟೇಜ್. ಮನೇಲೆಲ್ಲ ವೈರಿಂಗ್ ಚೆನ್ನಾಗಿರ್ತದೆ, ಸರ್ಕ್ಯೂಟ್ ಚೆನ್ನಾಗಿರ್ತದೆ, ಆದರೆ ಸಪ್ಲೈ ಆಗುವಂಥ ವೋಲ್ಟೇಜ್ ಹೈ ಬಂದುಬಿಟ್ರೆ ಅವಾಗಲೂ ಕೂಡ ಓವರ್ಲೋಡಿಂಗ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ರೈಟ್ ಆಪ್ಷನ್. ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸಸ್ ಟು ಎ ಸಿಂಗಲ್ ಸಾಕೆಟ್. ಒಂದೇ ಪ್ಲಗ್ಗಲ್ಲಿ, ಒಂದೇ ಸಾಕೆಟಲ್ಲಿ ಬೇರೆ ಬೇರೆ ಅಪ್ಲಯನ್ಸಸ್ ಲೈಕ್ ಲೋ ವೋಲ್ಟೇಜ್ ಅಪ್ಲಯನ್ಸು, ಹೈ ವೋಲ್ಟೇಜ್ ಅಪ್ಲಯನ್ಸ್ ಎಲ್ಲನೂ ಕನೆಕ್ಟ್ ಮಾಡಿಬಿಟ್ರೆ ಎಲ್ಲ ಆ ಸರ್ಕ್ಯೂಟ್ ಒಳಗಡೆ ಜಾಸ್ತಿ ಕರೆಂಟ್ ಡ್ರಾ ಆಗುತ್ತೆ, ಅವಾಗಲೂ ಕೂಡ ಓವರ್ಲೋಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ರೈಟ್ ಆಪ್ಷನ್. ಸೊ ಓವರ್ಲೋಡಿಂಗ್ ಆಗೋದಕ್ಕೆ ಈ 3 ಆಪ್ಷನ್ ರೈಟ್ ಆಗಿರೋದ್ರಿಂದ ವಿ ವಿಲ್ ಗೋ ವಿತ್ ದ ಆಪ್ಷನ್ ಡಿ, ಆಲ್ ದಿ ಅಬೋವ್ ಅಂತ. ಓಕೆ, ಈ ಕಾನ್ಸೆಪ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ಲಲ್ಲೇ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ರೀಸನ್ ಫಾರ್ ಓವರ್ಲೋಡಿಂಗ್, ದಿಸ್ ಇಸ್ ಆಲ್ಸೋ ಬಿ ರೀಸನ್ ಆಫ್ ಓವರ್ಲೋಡಿಂಗ್ ಅಂತ. ಅವೆಲ್ಲ ಆಪ್ಷನ್ಸನ್ನು ಒಂದು ಕಡೆಗೆ ಹಾಕಿ ನಾನು ಒಂದು ಕ್ವಶನ್ ಮಾಡಿದ್ದೀನಿ. ಸೊ ಹಿಯರ್ ದ ರೈಟ್ ಆಪ್ಷನ್ ಇಸ್ ಆಲ್ ದಿ ಅಬೋವ್. ನೆಕ್ಸ್ಟ್ 35th ಕ್ವಶನ್ಗೆ ಹೋಗೋಣ. ಓಕೆ, ಅಟ್ ದ ಟೈಮ್ ಆಫ್ ಶಾರ್ಟ್ ಸರ್ಕ್ಯೂಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ ರೆಡ್ಯೂಸಸ್ ಸಬ್ಸ್ಟ್ಯಾನ್ಷಿಯಲಿ, ಡಸ್ ನಾಟ್ ಚೇಂಜ್, ಇನ್ಕ್ರೀಸಸ್ ಹೆವಿಲಿ, ವೇರಿ ಕಂಟಿನ್ಯೂಸ್ಲಿ. ಓಕೆ, ಸೊ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆದ ಟೈಮಲ್ಲಿ ಕರೆಂಟು ಸರ್ಕ್ಯೂಟ್ ಒಳಗಡೆ ಏನಾಗುತ್ತೆ ಅಂತ. ಓಕೆ, ಸೊ ಈಗಿನ ಹೇಳಿದ್ದೀನಿ, ಶಾರ್ಟ್ ಸರ್ಕ್ಯೂಟ್ ಅಂತಂದರೆ ಲೈವ್ ವೈರು ನ್ಯೂಟ್ರಲ್ ವೈರ್ ಎರಡು ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಅವಾಗ ವೋಲ್ಟೇಜ್ ಹೆವಿಲಿ ಇನ್ಕ್ರೀಸ್ ಆಗ್ತದೆ. ಓಕೆ, ಸೊ ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ರೆಡ್ಯೂಸ್ ಆಗಲ್ಲ, ಚೇಂಜ್ ಆಗೇ ಆಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆದಾಗ, ಇನ್ನು ವೇರಿ ಆಗೋದೇ ಇಲ್ಲ. ಓಕೆ, ಸೊ ಕಂಟಿನ್ಯೂಸ್ ವೇರಿ ಆಗಲ್ಲ, ಇದಕ್ಕಿದಂಗೆ ವೇರಿ ಆಗುತ್ತೆ, ಇದಕ್ಕಿದಂಗೆ ಇನ್ಕ್ರೀಸ್ ಆಗ್ತದೆ ಅಂತ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಹೀಗೆ ನಾವು ಈ ಚಾಪ್ಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡೋ ಹಾಗೆ 35 ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈ ಸೆಷನ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ನಿಮಗೆ ಇದು ನಿಜವಾಗ್ಲೂ ಖಂಡಿತವಾಗಿ ಯೂಸ್ ಆಗಿದೆ ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಟ್ ಈಸ್ ದ ಓನ್ಲಿ ಥಿಂಗ್ ವಿ ವಿಲ್ ಆಸ್ಕ್ ಫ್ರಮ್ ಯು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ, ಮತ್ತು ಬೇರೆ ಸ್ಟೂಡೆಂಟ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆನ್ಲೈನ್ ಗುರುಕುಲ. ಕೀಪ್ ವಾಚಿಂಗ್, ಕೀಪ್ ಲೈಕಿಂಗ್ ಆ್ಯಂಡ್ ಕೀಪ್ ಸಬ್ಸ್ಕ್ರೈಬಿಂಗ್. ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊತೀರಿ, ಆದರೆ ಲೈಕು ಶೇರ್ ಮಾತ್ರ ಎಷ್ಟು ಸರಿ ಬೇಕಾದರೆ ಮಾಡ್ಬೋದು. ಸೊ ಈಗಲೂ ಕೂಡ ನಿಮಗೆ ಆಪ್ಷನ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಇದನ್ನು ಶೇರ್ ಮಾಡಿ. Thank you so much for watching, and let's meet in the another session.